अस्तु तेजस्विनोदीतम् अस्तु च ब्रह्मवर्चसम् सम्पादयेम हि सहः वीर्यम् कृषीमहि स्तम्भम् निर्भिद्य निर्यन्निखिल जगदकक्षालनायावतीर्णम् पूर्णम् स्वर्णोपमानद्युतिविहततमस्तोममस्तारिवर्गम् स्वस्ति श्रीमत्समस्तश्रुतिगदितमहो तन्महो नो विदद्यात् पञ्चास्यम् कन्धराय उपरि परिगतम् देववृन्दैरमन्दैः उग्रम् व्यग्रेन्द्रलोकाभयदमरिदराद्यायुधोदग्रबाहुम् रुद्रम् रुद्रेन्द्रमुख्यामरगणविनुतम् भद्रविज्ञानमुद्रम् वीरम् वीरासनस्थम् भवभयहरणम् दारणम् दारुणानाम् रूक्षम् रक्षम् महेक्षम् शपितदुरितमक्षोभणीयम् दिदृक्षे ज्वलत्कनकपिञ्जरम् कलितभक्तहृत्पञ्जरम् चिरम् मुदितनिर्जरम् श्रुतिमहाटवीकुञ्जरम् भजे भुवनबन्धुरम् हृदि निजेन्दिरामन्दिरम् परम् तुरगकन्धरम् धरधरम् नृकण्ठीरवम् जगन्निधानपिटरम् गृहरेन्द्रकरम् नुमः यन्नाविकुहरोद्भूतस्तनयो हंसवाहनः यदुत्सङ्गा जगदुदयभङ्गाब्धितनया यदुद्गीता गीता विषय विषभीतावनकरी सुधीमुद्रा भद्रा दुरितगणविद्रावणकरी नमस्तस्मै कस्मैचिदमरपुषे सिंहवपुषे नरकेसरिणम् धिक्कृतहिरण्यकरिणम् च सूकरिणम् तोषितबुधजनहरिणम् वरिणम् धरिणम् स्मरामि मन्दरिणम् इममाचार्य गोविन्दे सन्निधाय हरिस्तवम् रचयामास तु प्रेम्णा प्राणनारायणौ स्वयम् हरिः ओम् भद्रम् कर्णेभिः शृणुयाम देवाः भद्रम् पश्येमाक्षभिर्यजत्राः स्थिरैरङ्गैः सुष्ठुवांसस्तनूभिः व्यशेम देवहितम् यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ओम् जयति पराशर सूनुः सत्यवती हृदय नंदनो व्यासः यस्य आस्य कमलगलितं वाङ्मयम् अमृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्त विज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಎರಡೂ ಪ್ರಶ್ನೆಗಳನ್ನು ಈ ಮೊದಲು ಅನುಸಂಧಾನ ಮಾಡಿದ್ದಾಯಿತು. ಇಬ್ಬರ ಪ್ರಶ್ನೆಗಳು. ಈಗ ಮೂರನೆಯವನು ಪ್ರಶ್ನೆ. ಅಥಹೈನಂ ಕೌಸಲ್ಯ ಅಶ್ವಲಾಯನ ಪಪ್ರಚ್ಛ. ಇವನು ಅಶ್ವಲ ಗೋತ್ರದವ, ಕೋಸಲ ದೇಶದವ, ಕೋಸಲ ರಾಜನ ಮಗ ಇರಬೇಕವ. ಯಾಕೆಂದರೆ ಈ ದೇಶದ ಹೆಸರಿನಿಂದ ಮಕ್ಕಳಿಗೆ ಹೆಸರಿಡೋದು ಕ್ಷತ್ರಿಯರಲ್ಲಿ. ಕೌಸಲ್ಯೆ ಅಂತ ರಾಮನ ತಾಯಿಗೆ, ಅವಳು ಕೋಸಲ ದೇಶದ ರಾಜಕುಮಾರಿ. ಹಾಗೆಯೇ ಕೌಸಲ್ಯ ಅಂತ ಪುಲ್ಲಿಂಗದಲ್ಲಿ ಕೋಸಲ ದೇಶದ ರಾಜಕುಮಾರ. ಪ್ರಾಯ ಊರಿನ ಹೆಸರನ್ನ ಮಕ್ಕಳಿಗೆ ಇಡುವಂತಹದ್ದು ಕ್ಷತ್ರಿಯರಲ್ಲಿ ಹಿಂದೆ ಪ್ರಚಲಿತ ಇತ್ತು. ಬೇರೆ ಹೆಸರೇ ಇಡ್ತಿದ್ರೋ ಇಲ್ಲೋ ಸಂದೇಹ. ಯಾಕೆಂದರೆ ಕೆ ದೇಶದ ರಾಜಕುಮಾರಿ ಕೈಕೇಯಿ ಅಷ್ಟೇ, ಅವಳಿಗೆ ಇನ್ನೊಂದು ಹೆಸರು ಇಲ್ಲ, ಇಡೀ ರಾಮಾಯಣದಲ್ಲಿ ಇಲ್ಲ.
ಕೋಸಲ ದೇಶದ ರಾಜಕುಮಾರಿ ಕೌಸಲ್ಯ ಅಂತ. ಹಾಗೆ ಆಯಾ ದೇಶದ ರಾಜರುಗಳು ತಮ್ಮ ದೇಶದ ಹೆಸರನ್ನೇ ಮಕ್ಕಳಿಗಿಡ್ತಿದ್ರು. ಕೌಸಲ್ಯ, ಈ ಸಂಸ್ಕೃತದಲ್ಲಿ ಆಮೇಲೆ ಸಕಾರಕ್ಕೆ ಶಕಾರ ಬಂತು. ಆಮೇಲೆ ಕೌಶಲ ದೇಶ, ಕೌಶಲ್ಯ ಅಂತೆಲ್ಲ ಬಂದಿದೆ. ಬಟ್ ಅದು ಮೂಲತಃ ಅದು ಕೌಸಲ್ಯ. ಕೌಸಲ್ಯ ಆಶ್ವಲಾಯನ. ಅಶ್ವಲ ಅಂತ ಒಬ್ಬ ಋಷಿ ಇದ್ದ. ಆ ಅಶ್ವಲ ಪರಂಪರೆಯವರೆಲ್ಲ ಅಶ್ವಲಾಯನರು. ಅವನು ಇಲ್ಲಿ ಬದ್ದ ಪ್ರಶ್ನೆ ಮಾಡಲಿಕ್ಕೆ ಬಂದಂಥ 6 ಮಂದಿಯಲ್ಲಿ ಒಬ್ಬ ಮುಖ್ಯದಕ್ಕೆ ನೀವು ಚಕಾರ ಬಂದಿತ್ತು. ಇಲ್ಲಿಯೇ ಚಕಾರ ಶುರುವಾದದ್ದು. ಸುಲುವಿನ ಇಬ್ಬರಿಗೆ ಚಕಾರ ಇಲ್ಲ, ಅವರಿಗೆ ಛಾ ಇಲ್ಲ. ಇದು ದೌರ್ಲಭ್ಯ ಪ್ರಕೃತಿ, ಇದು ದುರ್ಲಭವಾದ ಪ್ರಶ್ನೆ ಮಾಡಿದವರು ಅಂತ. ಮೊದಲನೇ 2 ಪ್ರಶ್ನೆ ಸುಲಭ ಅಂತ ನಾನು ಹೇಳಿದೆ ಮೊನ್ನೆ. ಆದರೆ ಸುಲಭ ಅಂದರೆ ಸಮಸ್ತ ವೇದಾಧ್ಯಯನ ಮಾಡಿದ ಜ್ಞಾನಿಗಳಿಗೆ ಸುಲಭ, ಉಳಿದವರಿಗೆ ಅದೂ ದುರ್ಲಭವೇ. ಅವರಿಬ್ಬರು ವೇದ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾ ಪರಂಬ್ರಹ್ಮ ಅನ್ವೇಷಮಾಣ, ಅಂಥವರಿಗೆ ಸುಲಭ. ಆದರೆ ಉಳಿದವರಿಗೆ ಅದೂ ದುರ್ಲಭವೇ. ಯಾಕಂದರೆ ಇವತ್ತು ವಿಜ್ಞಾನಿಗಳಿಗೂ ಜೀರ್ಣವಾಗದಂಥ ವಿಷಯಗಳನ್ನೆಲ್ಲ ಅವರು ಹೇಳಿಬಿಟ್ಟಿದ್ದಾರೆ. ಮೂರನೆಯವನು ಬಹಳ ದೊಡ್ಡ ಪ್ರಾಮುಖ್ಯವಾದ, ಅತ್ಯಂತ ಮುಖ್ಯವಾದಂಥ ಪ್ರಶ್ನೆ ಹಾಕಿದವ. ಈವರೆಗೆ ಬಂದ ಪ್ರಶ್ನೆಗಳಲ್ಲಿ ಬಹಳ ಜಟಿಲವಾದ ಮತ್ತು ಮುಖ್ಯವಾದ ಪ್ರಶ್ನೆಯನ್ನು ಹಾಕಿದವ ಅನ್ನೋದಕ್ಕೋಸ್ಕರ ಅವನಿಗೆ ಕೌಸಲ್ಯಶ್ಚ ಅಶ್ವಲಾಯನ ಅಂತ ಹಿಂದೆ ಚಕಾರ ಬಂದಿತ್ತು. ಅಂಥ ಪ್ರಶ್ನೆ ಹಾಕಿದವ, ಬಹಳ ಮಹತ್ವದ. ಅದನ್ನು ಕೇಳಿ ಪಿಪ್ಪಲಾದರೂ ಖುಷಿಪಟ್ಟ ಪ್ರಶ್ನೆ, ಗುರುಗಳಿಗೆ ಖುಷಿ ಕೊಟ್ಟ ಪ್ರಶ್ನೆ. ಅವನು ಬಹಳ ಮುಖ್ಯವಾದ ಪ್ರಶ್ನೆ, ಗುರುಗಳಿಗೆ ಖುಷಿ ಕೊಟ್ಟ ಪ್ರಶ್ನೆ. ಮತ್ತು ತುಂಬ ವೇದಜ್ಞರು ಮಾತ್ರವೇ ಈ ರೀತಿಯ ಒಳಗೆ ಪ್ರವೇಶ ಮಾಡಿ, ವಿಜ್ಞಾನದ ಅಂದರೆ ವೈದಿಕ ವಿಜ್ಞಾನದ ಒಳಗೆ ಪ್ರವೇಶ ಮಾಡಿ ಇಂಥ ಅಪೂರ್ವ ಪ್ರಶ್ನೆಗಳನ್ನು ಮಾಡಬಲ್ಲರು. ಅಂಥವನು ಬಂದ. ಈಗ ಮೂರನೇವ, ಅಥಹೀನಂ ಕೌಸಲ್ಯ ಆಶ್ವಲಾಯನ ಪಪ್ರಚ್ಛ ಭಗವನ್ ಕುತೇಶ ಪ್ರಾಣೋ ಜಾಯತೆ ಅಂತ. ಇದು ರಾಮಾಯಣ ಕೇಳಿ ಆಮೇಲೆ ಸೀತೆಗೆ ರಾಮ ಏನಾಗಬೇಕು ಅಂತ ಕೇಳಿದ ಹಾಗಾಯ್ತಲ್ಲ. ಹಿಂದೆ ಹೇಳಿದ್ದು ಪ್ರಜಾಪತಿಯಿಂದ ರೈಂಚ ಪ್ರಾಣಂಚ ಅಂತ, ಪ್ರಜಾಪತಿಯಿಂದ ಪ್ರಾಣ ಹುಟ್ಟಿದ ಅಂತ. ಈಗ ಪ್ರಶ್ನೆ ಮಾಡ್ತಾನೆ, ಪ್ರಾಣ ಯಾರಿಂದ ಹುಟ್ಟಿದ್ದು? ಅದು ಹಿಂದೆ ಹೇಳಿದ್ದು ಮರೆತು ಹೋಗಿದೆ. ಒಳ್ಳೆ ಇಂಥ ಶ್ರೋತೃಗಳಿದ್ರೆ ಉಪನ್ಯಾಸಕ್ಕೆ ಭಾರಿ ಸುಲಭ. ಹಿಂದೆ ಹೇಳಿದ್ದು ಮರೆತು ಹೋಗಿದೆ. ಆದರೆ ಇವನು ಬಹಳ ಮುಖ್ಯವಾದ ಪ್ರಶ್ನೆ ಅಂತಾರೆ. ಹಿಂದೆ ಕೇಳಿದ ಪ್ರಶ್ನೆಯನ್ನೇ ಮರುಕಳಿಸ್ತಾನೆ ಇವ, ಮತ್ತು ಮುಖ್ಯವಾದ ಪ್ರಶ್ನೆ ಅಂತಾರೆ. ಏನು ಕಥೆ? ಅವನದ್ದೇನು ಗೊತ್ತಾ ಪ್ರಶ್ನೆ? ಕುತಃ ಏಷ ಪ್ರಾಣೋ ಜಾಯತೆ ಅಂದರೆ ಯಾರಿಂದ ಹುಟ್ಟುತ್ತಾನೆ ಅಂತ ಅಷ್ಟೇ ಅಲ್ಲ. ಆದರೆ ಹಿಂದೆ ಅವನ ಪ್ರಶ್ನೆಗಳು ಪ್ರಾಣತತ್ವ ಸೃಷ್ಟಿಗೆ ಕಾರಣ. ಈಗ ದೇವತೆಗಳು ಅನೇಕ ಬಾರಿ ಹುಟ್ಟುತ್ತಾರೆ, ಅನೇಕ ಜನ ಅವರ ಸೃಷ್ಟಿಯಲ್ಲಿ ಅನೇಕ ಬಾರಿ ಜನ ಇದೆ, ಬೇರೆ ಬೇರೆ. ಈಗ ಕಶ್ಯಪನಿಂದಲೂ ದೇವತೆಗಳು ಹುಟ್ಟಿದ್ದಾರೆ. ಸ್ವತಃ ಭಗವಂತನೇ ದ್ವಾದಶಾದಿತ್ಯರಲ್ಲಿ ಒಬ್ಬನಾಗಿ ಕಶ್ಯಪ ಪ್ರಜಾಪತಿಯ ಮಗನಾಗಿ ಹುಟ್ಟಿದ್ದಾನೆ. ಹೀಗೆ ಅನೇಕ ಬಾರಿ ಜನನ ಇದೆ ದೇವತೆಗಳಿಗೆ, ಮತ್ತು ಅನೇಕ ಮಂದಿಯಿಂದ ಜನನ ಇದೆ. ಪ್ರಾಣದೇವರಿಗೆ ಕುತಃ ಅಂತ ಎಷ್ಟು ಮಂದಿ ಅಪ್ಪಂದಿರು ಅಂತ ಪ್ರಶ್ನೆ. ಪ್ರಾಣದೇವರಿಗೆ ಎಷ್ಟು ಮಂದಿ ಅಪ್ಪಂದಿರಿದ್ದಾರೆ, ಎಷ್ಟು ಬಾರಿ ಜನನ ಇದೆ? ಎಲ್ಲ ದೇವತೆಗಳೇ ಹಾಗೆ ಅವರಿಗೂ ಬಹುಬಾರಿ ಜನನ ಇದೆಯೋ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಅವನು ಹಿಂದೆ ಹೇಳಿದಾರಲ್ಲ ನೀವು, ಪ್ರಾಣತತ್ವದ ಮಹಿಮೆಯನ್ನು ಎರಡನೇ ಪ್ರಶ್ನೆಯಲ್ಲೇ ಹೇಳಿದಿರಿ. ಅಂಥ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು. ಪಿತಾತ್ವಂ ಮಾತರಿಶ್ವಣ, ಇಡೀ ದೇವತೆಗಳ ಸಮುದಾಯಕ್ಕೆ ತಂದೆಯ ಸ್ಥಾನದಲ್ಲಿರ್ತಕ್ಕಂಥ ಅಂಥ ಸರ್ವಶಕ್ತ ಒಳಗೂ ಹೊರಗೂ ತುಂಬಿರುವ ಪ್ರಾಣದೇವರೂ ಹುಟ್ಟುತ್ತಾರೆ ಅಂದರೆ ಅದೆಂಥದ್ದು ಕತೆ? ಅವನನ್ನು ಹುಟ್ಟಿಸುವಂಥ ಶಕ್ತಿ ಅಂಥದ್ದು. ಇದವನ ಜಿಜ್ಞಾಸೆ. ಕುತಯೇಷ ಪ್ರಾಣೋ ಜಾಯತೆ. ಆಮೇಲೆ ಅಲ್ಲಿಗೆ ಮುಗಿಲಿಲ್ಲ ಅವನದು. ಕಥಮಾಯಾತಿ ಅಸ್ಮನ್ ಶರೀರೇ. ಈಗ ನಮ್ಮ ಬದುಕು ಅಂತಂದರೆ ಬರೇ ಪ್ರಾಣದೇವರ ಕಾರಬಾರು. ಉಸಿರಾಡುವುದು ಮುಖ್ಯವಾಗಿ. ಬದುಕುವುದು ಅಂದರೆ ಉಸಿರಾಡುವುದು. ಈ ಶರೀರದ ಒಬ್ಬ ಜೀವ ಬದುಕಿದ್ದಾನೆ ಅಂದರೆ ಉಸಿರಾಡ್ತಾ ಇದ್ದಾನೆ. ಸೊ ಪ್ರಾಣತತ್ವದ ಕ್ರಿಯೆಯೇ ಮುಖ್ಯ. ಬೇರೆ ಏನಿದ್ರೂ ಉಸಿರಿಲ್ಲ ಅಂದರೆ ಮುಗಿದೋಯ್ತು ಕಥೆ. ಹಾಗಾದರೆ ಅವನ ಕಣ್ಣು ಕಿವಿ ಮೂಗು ಎಲ್ಲ ಕೆಲಸ ಮಾಡ್ತಾ ಇದೆ. ಅದು ಯಾಕೆಂದ್ರೆ ಉಸಿರಾಡ್ತಾ ಇರುವುದರಿಂದ, ಒಳಗೆ ಪ್ರಾಣತತ್ವ ಇರುವುದರಿಂದ. ಇದನ್ನೆಲ್ಲ ಹಿಂದೆ ನೀವು ವಿವರಿಸಿದಿರಿ. ಅವನು ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಿಸುವಂಥ ಒಂದು ಶಕ್ತಿ ಅದು ದೇಹದೊಳಗೆ ಯಾಕೆ ಬಂದು ಕೂತಿತ್ತು ಅಂತ. ಪಿಂಡಾಂಡದ ಒಳಗೆ ಅದರ ಆ್ಯಕ್ಷನ್ನು, ಕ್ರಿಯೆ ಹೇಗೆ ನಡೀತದೆ ಪಿಂಡಾಂಡದೊಳಗೆ ಪ್ರಾಣತತ್ವದ ಕ್ರಿಯೆ,
ಬೇರೆ ಯಾವ ಇಂದ್ರಿಯಗಳಿಗೂ ಯಾವ ದೇವತೆಗಳಿಗೂ ಪಿಂಡಾಂಡದೊಳಗೆ ಇಷ್ಟು ವ್ಯಾಪಕವಾದ ಕ್ರಿಯೆ ಇಲ್ಲ. ಇಡೀ ದೇಹವನ್ನು ನಿಯಂತ್ರಿಸುವ, ಇಡೀ ಬದುಕನ್ನು ನಿಯಂತ್ರಿಸುವ ಶಕ್ತಿ ಪ್ರಾಣ ಶಕ್ತಿ. ಅದು ದೇಹದೊಳಗೆ ಪ್ರವೇಶ ಮಾಡಿ ಹಾಗೆ ಕೆಲಸ ಮಾಡ್ತದೆ. ಆತ್ಮಾನಂವ ಪ್ರವಿಭಜ್ಯ ಕಥಂ ಪ್ರತಿಷ್ಠತೆ. ದೇಹದೊಳಗೆ ಬಂದು ಕೂತು ಬಿಡ್ತದೆ. ಅದು ಜೀವ ಹೋಗೋ ತನಕ ಪ್ರಾಣವೂ ಇದೆ ಒಳಗೆ. ಸೊ ಆ ಇಡೀ ದೇಹದಲ್ಲಿ ಕೊನೆಯ ತನಕ ಪ್ರಾಣತತ್ವ ದೇಹದೊಳಗೆ ಇದ್ದು ತನ್ನನ್ನು ವಿಭಾಗ ಮಾಡಿಕೊಂಡು ಎಲ್ಲೆಲ್ಲಿ ಕೂತು ಏನೇನು ಕೆಲಸ ಮಾಡ್ತಾನೆ. ನೀವು ಹೇಳ್ತೀರಲ್ಲ, ಆ ಪ್ರಾಣ ಅಪಾನ ಹಿಂದೆ ಪಂಚಧಾ ಆತ್ಮಾನಂ ಪ್ರವಿಭಜ್ಯ ಅಂತ ಹಿಂದೆ ಹೇಳಿದ್ರು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ. ಈ ಪ್ರಾಣಾಪಾನ ವ್ಯಾನ ಉದಾನ ಸಮಾನಗಳಿಗೆ ಈ 5 ಮಂದಿಗೆ ದೇಹದೊಳಗೆ ಏನೇನು ಎಲ್ಲೆಲ್ಲಿ ಏನೇನು ಕೆಲಸ, ಇದೆಲ್ಲ ಮಹತ್ವದ ಪ್ರಶ್ನೆಗಳು ಹಾಕಿಬಿಟ್ಟ ಇವ. ಭಾಳ ಡೀಟೇಲ್ ಆಗಿ ಹೇಳಿ ನನಗೆ ಅಂತ. ಪಂಚರೂಪದ ಪ್ರಾಣ, ಅದ್ರ 2 ವಿಧವಾದ ಪ್ರಾಣರಿದ್ದಾರೆ. ಪ್ರಾಣಾಪಾನ ವ್ಯಾನೋದಾನ ಸಮಾನರು ವಾಯುದೇವರ ಮೂಲ ರೂಪಕ್ಕೆ ಮತ್ತು ವಾಯುಪುತ್ರರಾದ ಪ್ರಾಣಾಪಾನ ವ್ಯಾನೋದಾನ ಸಮಾನರಿದ್ದಾರೆ. ಅವರು ತನ್ನ ಸಂತಾನವಾಗಿರ್ತಕ್ಕಂಥ ಪ್ರಾಣಾಪಾನರು ಏನು ಮಾಡ್ತಾರೆ, ಮೂಲ ರೂಪದ ಪ್ರಾಣಾಪಾನ ವ್ಯಾನೋದಾನ ಸಮಾನರು ದೇಹದಲ್ಲಿ ಎಲ್ಲೆಲ್ಲಿ ಇದ್ದು ಏನೇನು ಮಾಡ್ತಾರೆ, ಅವರೇ ಮತ್ತೆ ಪಿಂಡಾಂಡದಲ್ಲಿ ಕೆಲಸ ಮಾಡುವವರೇ ಬ್ರಹ್ಮಾಂಡದಲ್ಲಿ ಏನು ಮಾಡ್ತಾರೆ. ಬ್ರಹ್ಮಾಂಡದಲ್ಲಿ ಈ ಪ್ರಾಣಾಪಾನ ವ್ಯಾನೋದಾನದ ಕ್ರಿಯೆ ಏನು? ಪಂಚಭೂತಗಳಲ್ಲಿ ಹಿಂದೆ ಹೇಳಿದ್ದರು, ಪಂಚಭೂತಗಳು ಚರ್ಚೆ ಮಾಡಿದಾಗ ನಿಮ್ಮೊಳಗೆ ನಾನೇ ಇದ್ದು ಅಂತ. ಹಾಗಾದರೆ ಆ ಪಂಚಭೂತಗಳಲ್ಲಿ ಭೂಮಿ, ನೀರು, ಗಾಳಿ, ಅಗ್ನಿ, ಆಕಾಶ, ಈ ಪಂಚಭೂತಗಳಲ್ಲಿ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳು ಯಾವ್ಯಾವು ಎಲ್ಲೆಲ್ಲಿವೆ? ಪಂಚಭೂತಗಳಲ್ಲಿ ಪಂಚಪ್ರಾಣರ ನಿಯಂತ್ರಣ ಹಾಗೆ, ಪಿಂಡಾಂಡದಲ್ಲಿ ಹಾಗೆ. ಅದನ್ನ ಕೇನ ಉತ್ಕ್ರಮತೆ, ಅವನು ಮತ್ತೆ ಹೊರಟು ಹೋಗ್ತಾನೆ ಒಂದು ದಿವಸ. ಅಲ್ಲ, ಒಳಗೆ ಕೂತು ಯಾಕೆ ಹೋಗೋದಪ್ಪ, ಅವನು ಕೂತೇ ಇದ್ದನ್ನು ಒಂದಿಷ್ಟು ಇನ್ನಷ್ಟು ಬದುಕಬಹುದಿತ್ತಲ್ವ. ಅವನು ಯಾಕೆ ಮತ್ತೆ ಹೊರಟು ಹೋಗ್ತಾನೆ? ಅದು ಯಾರ ಇನ್ಸ್ಟ್ರಕ್ಷನ್ ಮೇಲೆ ಹೊರಟು ಹೋಗ್ತಾನೆ? ಅವನು ಬಂದು ಕೂತದ್ದು ಯಾರಿಂದಾಗಿ, ಯಾಕೆ ಕೂತದ್ದು, ಮತ್ತು ಹೋಗುದು ಯಾಕೆ ಒಂದು ದಿವಸ? ಅಂದರೆ ಇದರ ಹಿಂದೆ ಇರತಕ್ಕಂಥ ವೈಜ್ಞಾನಿಕ ವಿವರಣೆ ನನಗೆ ಬೇಕು ಅಂತಾನೆ. ಇದೇ ಬಹಳ ಮಹತ್ವದ ಪ್ರಶ್ನೆಗಳು. ಆಮೇಲೆ ಕಥಂ ಬಾಹ್ಯಂ ಅಭಿಧತ್ತೆ ಕಥಂ ಅಧ್ಯಾತ್ಮಂ. ಬಾಹ್ಯಂ ಪಿಂಡಾಂಡದ ಹೊರಗೆ ಬ್ರಹ್ಮಾಂಡದಲ್ಲಿ ಪ್ರಾಣತತ್ವದ ಚಟುವಟಿಕೆ ಏನು, ಅದೇ ಅಧ್ಯಾತ್ಮಂ ದೇಹದೊಳಗೆ ಪ್ರಾಣತತ್ವದ ಚಟುವಟಿಕೆಗಳೇನು, ಇದೆಲ್ಲ ವಿವರವಾಗಿ ಬೇಕು ನನಗೆ ಅಂತ. ಆಶ್ಚರ್ಯ ಆಗೋಯ್ತಂತೆ ಪಿಪ್ಪಲಾದರಿಗೆ. ತಸ್ಮೈ ಸಹ ಉವಾಚ, ಅವರಿಗೆ ಅಂತ ಪಿಪ್ಪಲಾದರಿಗೆ ದಿಗ್ಭ್ರಮೆ ಆಗೋಯ್ತಪ್ಪ, ಇಂಥ ವಿದ್ಯಾರ್ಥಿಗಳು ಇದ್ದಾರ ಅಂತ. ಎಲ್ಲ ದಡ್ಡ ಪ್ರಶ್ನೆ ಹಾಕೋರು ಸಿಗ್ತಾರೆ, ಸುಲಭದಲ್ಲಿ ಗಮನ ಕಳಿಸ್ಬೋದು ಅಂದರೆ ಇವನು ಸುಲಭದಲ್ಲಿ ಉತ್ತರ ಕೊಡ್ಲಿಕ್ಕಾಗದಂಥ ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾನೆ ನಾನು. ತಸ್ಮೈ ಸಹ ಉವಾಚ, ಏನಪ್ಪ ಇದು? ಅತಿ ಪ್ರಶ್ನಾನ್ ಪೃಚ್ಛಸಿ. ಅತಿ ಪ್ರಶ್ನೆ ಅಂದರೆ ಅತಿಶಯವಾದ ಪ್ರಶ್ನೆ, ಸಾಮಾನ್ಯ ಜನರಿಗೆ ಜೀರ್ಣಿಸಿಕೊಳ್ಳಲಿಕ್ಕಾಗದ, ಉತ್ತರ ಕೊಡುವುದು ಬಿಡಿ, ಪ್ರಶ್ನೆ ಅರ್ಥ ಆಗೋದು ಕಷ್ಟ. ಅಂಥ ಅತಿಶಯವಾದ ಜಾಣತನದ ಪ್ರಶ್ನೆಗಳನ್ನು ಕೇಳ್ತಾ ಇದೆಯಲ್ಲಪ್ಪ. ಬ್ರಹ್ಮಿಷ್ಠೋಸಿ, ನೀನು ವೇದದ ಮರ್ಮವನ್ನು ಬಲ್ಲವನು. ಪ್ರಾಣತತ್ವದ ಬಗ್ಗೆ ಇಂಥ ರಹಸ್ಯವಾದ ಸಂಗತಿಗಳನ್ನು ಪ್ರಶ್ನಿಸಬೇಕಾದರೆ, ಯಾಕೆಂದರೆ ಒಂದು ಸಂಗತಿ, ಈ ಪ್ರಾಣತತ್ವದ ಬಗ್ಗೆ ಪುರಾಣಗಳಲ್ಲಿ ಏನೂ ಹೇಳೋದಿಲ್ಲ. ಅಂದರೆ ವೇದದಲ್ಲಿ ಪ್ರಾಣತತ್ವದ ಮಹಿಮೆಯೇ ಇರೋದು. ನಾರಾಯಣನನ್ನು ಬಿಟ್ಟರೆ ಎಲ್ಲ ಉಪನಿಷತ್ತುಗಳಲ್ಲಿ ಪ್ರಾಣತತ್ವದ ಮಹಿಮೆ ಇರೋದು. ಅಂದರೆ ಪುರಾಣಗಳಲ್ಲಿ ಪ್ರಾಣತತ್ವದ ಮಹಿಮೆ ಹೇಳೋಲ್ಲ ಹೆಚ್ಚು. ಅದರಿಂದ ಪ್ರಾಣತತ್ವದ ಬಗ್ಗೆ ಇಷ್ಟು ಕೂಲಂಕಷವಾದ ವಿಶ್ಲೇಷಣೆ ಮಾಡುವ ಜಿಜ್ಞಾಸೆ ನಿನಗೆ ಇದೆ ಅಂದರೆ ನೀನು ವೇದವನ್ನು ಆಳವಾಗಿ ಅಧ್ಯಯನ ಮಾಡಿರು. ಬ್ರಹ್ಮಿಷ್ಠ ಅಂದರೆ ಬಹಳ ದೊಡ್ಡ ವೇದಜ್ಞ ನೀನು. ತುಂಬ ವೇದದಲ್ಲಿ ಆಳವಾದ ಅಧ್ಯಯನ ಮಾಡಿ ಮನನ ಮಾಡಿದಂಥ ವೇದದ ಒಳ ತಿರುಳನ್ನು ಜೀರ್ಣಿಸಿಕೊಂಡವ ನೀನು. ಆದ್ದರಿಂದ ಇಂಥ ಪ್ರಶ್ನೆ ಮಾಡೋದು ಸಾಧ್ಯ ಆಯ್ತು ನಿನಗೆ. ಬ್ರಹ್ಮಿಷ್ಠೋಸಿ ಇತಿ, ಆ ಇತಿ ಇವನೇ. ತಸ್ಮಾತ್ ಏಹಂ ಬ್ರವೀಮಿ ಇತಿ. ಆದ್ದರಿಂದ ನಿನ್ನ ಜಾಣತನ, ನಿನ್ನ ಪ್ರಶ್ನೆಯಲ್ಲಿರತಕ್ಕಂಥ ಒಂದು ಡೆಪ್ತು, ಆಳ, ನಿನ್ನ ಅಧ್ಯಯನದ ಆಳ, ಇದೆಲ್ಲ ನೋಡಿ ನನಗೆ ತುಂಬ ಖುಷಿಯಾಗಿಬಿಟ್ಟಿದೆ. ಇಂಥ ಖುಷಿಯಲ್ಲಿ ನಾನು ನಿನಗೆ ಹೇಳದೇ ಇದ್ದರೆ ಇಂಥ ಪ್ರಶ್ನೆ ಹಾಕುವ ವಿದ್ಯಾರ್ಥಿಗೆ ಅಲ್ಲದೆ ಇನ್ನು ಯಾರಿಗೆ ಉತ್ತರ ಕೊಡಬೇಕು? ಈ ಕೇಳುವವರೇ ಇಲ್ಲ ಅಂತ ನಾವು ಒದ್ದಾಡ್ತಾ ಇರ್ತೇವೆ. ಏನೇನೋ ಬೇಡವಾದ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಬೇಕಲ್ಲ ಅಂತ ಕಷ್ಟಪಡ್ತಾ ಇರ್ತಾರೆ ಜ್ಞಾನಿಗಳು. ನೀನು ಉತ್ತರ ಕೊಡೋದೇ ಕಷ್ಟ, ಅಂಥ ಪ್ರಶ್ನೆಗಳು ಹಾಕಿಬಿಟ್ಟಿಯಲ್ಲ. ತುಂಬ ಸಂತೋಷವಾಗಿದೆ ನನಗೆ. ಆದ್ದರಿಂದ ನಿನ್ನ ಮುಂದೆ ನನ್ನ ಅಧ್ಯಯನದ ಈ ಎಲ್ಲ ಅಂತರಂಗದ ರಹಸ್ಯಗಳನ್ನು ಬಿಚ್ಚಿಡುತ್ತೇನೆ ಎಂದರು. ತಸ್ಮಾತ್ತೇಹಂ ಬ್ರವೀಮೀತಿ.
ಏನು ಉತ್ತರ ಕೊಟ್ಟರು? ಯಾರಿಂದ ಹುಟ್ಟುತ್ತಾನೆ ಅಂತ ಹಿಂದೆ ಹೇಳಿದ್ದೇನಲ್ಲೋ ಅಂತ ಹೇಳಬೇಕಿತ್ತಲ್ಲೋ ಅವರು. ನಿನಗೆ ಮರ್ತು ಹೋಯ್ತಾ? ಪ್ರಜಾಪತಿಯಿಂದ ಹುಟ್ಟುತ್ತಾನೆ ಹೇಳಿಲ್ವಾ ಅಂತ. ಹಾಗೆ ಹೇಳಲಿಲ್ಲ ಅವರು. ಆತ್ಮದ ಏಷ ಪ್ರಾಣೋ ಜಾಯತೆ ಅಂದರು. ಅಂದರೆ ಪ್ರಜಾಪತಿ ಶಬ್ದಕ್ಕೆ ಏನು ಅರ್ಥವೋ ಅದೇ ಆತ್ಮಶಬ್ದದ ಅರ್ಥ ಕೂಡ. ಯಾಕೆಂದರೆ ಆತ್ಮ ಅಂದರೆ ಆತ್ಮೇತಿ ಪರಮಾತ್ಮೇತಿ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಇದು ಭಾಗವತಲ್ಲಿ ಭಗವಂತನನ್ನು ಅಥವಾ ಪರಂಬ್ರಹ್ಮ ಅಂತ ಶ್ರುತಿಗಳು ಯಾರನ್ನು ಕರೀತಾರೆ, ಪರಮಾತ್ಮ ಅಂತ ಯಾರನ್ನು ಕರೀತಾರೆ, ಅವನೇ ಆತ್ಮ ಅಂದರೆ ಪರಮಾತ್ಮನೇ. ನಾವು ಮತ್ತೆ ನಮಗೆ ಲೌಕಿಕವಾದ ಅರ್ಥದಲ್ಲಿ ಬಳಸಿದ್ರು, ಮುಖ್ಯ ಅರ್ಥ ಪರಮಾತ್ಮ ಅಂತ. ಅಂದರೆ ಅದನ್ನೇ ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅನಸೂಯಾ ತಥೈವ ಅತ್ರೇಹೇ ಯಜ್ಞೆ ಪುತ್ರಾನ್ ಅಕಲ್ಮಷಾನ್. ಅನಸೂಯೆ 3 ಜನ ಮಕ್ಕಳನ್ನು ಹೆತ್ತಳು. ಭಾಗವತದ್ದೇ ಶ್ಲೋಕ ಇದು ಕೂಡ. ಅತ್ರಿಯ ಹೆಂಡತಿ, ಅತ್ರೇಹೇ ಅನಸೂಯ, ತ್ರೀನ್ ಪುತ್ರಾನ್ ಯಜ್ಞೆ, 3 ಮಕ್ಕಳನ್ನು ಯಜ್ಞೆ ಅಂದರೆ ಜನಯಾಮಾಸ ಅಂತ ಅರ್ಥ. ಇದೆಲ್ಲ ಸಂಸ್ಕೃತದ ಚಮತ್ಕಾರದ ಪ್ರಯೋಗಗಳು. ಹೆತ್ತಳು ಅಂತ ಅಲ್ಲಿ ಇರುವುದು 3 ಮಕ್ಕಳನ್ನು ಹುಟ್ಟಿದಳು ಅಂತ. ಯಜ್ಞೆ ಅಂದರೆ ಹುಟ್ಟಿದಳು ಅಂತ. ಆದರೆ ಹುಟ್ಟಿದಳು ಅಂದರೆ ಹುಟ್ಟಿಸಿದಳು ಅಂತ ಅರ್ಥ. ಅದು ಸಂಸ್ಕೃತದಲ್ಲಿ ಇಂಥ ವಿಚಿತ್ರ ಪ್ರಯೋಗಗಳು. ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಷಯ, ಈಗ ಬೇಡ. ಯಜ್ಞೆ ಪುತ್ರಾನ್ ಅಕಲ್ಮಷಾನ್. ಯಾರು 3 ಜನ? ದತ್ತಂ ದುರ್ವಾಸಸಂ ಸೋಮಂ. ಒಬ್ಬ ದತ್ತಾತ್ರೇಯ ಅಂತ ನಾವು ಕರಿತೇವಲ್ಲ ಅವನು, ಮತ್ತೊಬ್ಬ ದುರ್ವಾಸ, ಮತ್ತೊಬ್ಬ ಬ್ರಹ್ಮನಿಂದ ಆವಿಷ್ಟನಾದ ಸೋಮ. ಯಾಕೆಂದರೆ ತ್ರಿಮೂರ್ತಿಗಳು ಮಕ್ಕಳಾಗಿ ಹುಟ್ಟಬೇಕು ಅಂತ ಅವರು ಗಂಡ ಹೆಂಡತಿ ತಪಸ್ಸು ಮಾಡಿತ್ತು. ಅದಕ್ಕೋಸ್ಕರ 3 ಜನ ಮಕ್ಕಳಾದರು. ಅವರು ಯಾರ್ಯಾರ ಅಂಶ? ದತ್ತ, ದುರ್ವಾಸ, ಸೋಮ. ಆತ್ಮ ಈಶ ಬ್ರಹ್ಮ ಸಂಭವಾನ್ ಅಂದರು. ದತ್ತ ಆತ್ಮನ ಅಂಶ ಅಂತ, ಅಂದರೆ ವಿಷ್ಣುವಿನ ಅಂಶ ಅಂತ. ಸೊ ಆತ್ಮ ಶಬ್ದ ಪ್ರಜಾಪತಿ ಅಂದರು, ಆತ್ಮ ಅಂದರು, ವಿಷ್ಣು ಅಂದರು. ಇವೆಲ್ಲ ಪ್ರಾಚೀನ ಸಂಸ್ಥೆಯಲ್ಲಿ ಪರ್ಯಾಯ ಶಬ್ದಗಳು. ಅದನ್ನ ಆತ್ಮಸಂಭವ, ದತ್ತಾತ್ರೇಯ ಆತ್ಮನ ಮಗ. ಆತ್ಮನ ಮಗ ಅಂದರೆ ವಿಷ್ಣುವಿನ ಮಗ ಅಂತ ಅರ್ಥ. ಯಾಕೆಂದರೆ ಇವನು ದುರ್ವಾಸ ಈಶ ಸಂಭವಾನ್, ಈಶನ ಮಗ, ಶಿವನ ಮಗ. ಆಮೇಲೆ ಸೋಮ ಬ್ರಹ್ಮ ಸಂಭವಾನ್, ಸಾಕ್ಷಾತ್ ಬ್ರಹ್ಮ ಹುಟ್ಟಲಿಕ್ಕಿಲ್ಲ ಭೂಮಿಯಲ್ಲಿ. ಅದಕ್ಕೋಸ್ಕರ ಚಂದ್ರನಲ್ಲಿ ಆವಿಷ್ಟನಾಗಿ ಬ್ರಹ್ಮ ಹುಟ್ಟಿದ, ಅವನೇ ಸೋಮ. ಸೊ ಚಂದ್ರ ಮತ್ತು ದುರ್ವಾಸ ಮತ್ತು ದತ್ತಾತ್ರೇಯ, ಈ 3 ಜನ ಮಕ್ಕಳು. ಅದೇ ದತ್ತಾತ್ರೇಯ ಆತ್ಮನ ಅವತಾರ ಅಂತ ಹೇಳಿದರು. ಆತ್ಮ ಅಂದರೆ ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ. ಹೀಗೆ ಆತ್ಮತಃ ಅಂದರೆ ಪ್ರಾಣ ಎಲ್ಲಿಂದ ಹುಟ್ಟಿತು ಅಂದರೆ ಪ್ರಾಣದ ಉತ್ಪತ್ತಿ ಸ್ಥಾನ ನಾರಾಯಣ. ಆತ್ಮತಃ ಏಷ ಪ್ರಾಣ ಜಾಯತೆ. ಇದೆಲ್ಲ ವಾಕ್ಯವು ಆತ್ಮತಃ ಅಂದರೆ ಆತ್ಮತ ಏವ. ಪ್ರಾಣದೇವರಿಗೆ ಉತ್ಪತ್ತಿ ನಾರಾಯಣನಿಂದ ಮಾತ್ರ, ಬೇರೆ ಯಾರಿಂದಲೂ ಅವನು ಮತ್ತೊಮ್ಮೆ ಹುಟ್ಟಿದ್ದಿಲ್ಲ. ಅದು ವಿಶೇಷ. ಅಲ್ಲಿ ಬರೇ ಪ್ರಜಾಪತಿಯಿಂದ ಹುಟ್ಟಿದ ಅಂತ ಹೇಳಿದರು. ಆದರೆ ಆತ್ಮತಃ ಏಷಃ, ಕೆಲವು ಕಡೆ ಆತ್ಮತ ಏವ ಪ್ರಾಣೋ ಜಾಯತೆ ಅನ್ನೋ ಪಾಠವೇ ಇದೆ. ಆತ್ಮನೊಬ್ಬನಿಂದಲೇ ಹುಟ್ಟಿದ್ದು, ಅವನಿಗೆ ಇನ್ನೊಬ್ಬ ವ್ಯಕ್ತಿಯಿಂದ ಜನನ ಇಲ್ಲ. ಇದು ಇಬ್ಬರದ್ದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಚತುರ್ಮುಖ ಮತ್ತು ಪ್ರಾಣ ಇವರಿಬ್ಬರು ಭಗವಂತನಿಂದ ಅಲ್ಲದೆ ಇನ್ನೊಬ್ಬರಿಂದ ಹುಟ್ಟಿದ್ದಿಲ್ಲ. ಸಮಸ್ಯೆ ಬಂತೀಗ. ಹೀಗೆ ಹೇಳಿಬಿಟ್ರೆ ನೀವು ಕೇಳ್ತೀರಿ, ಯಾಕೆಂದರೆ ಹಾಗೆ ಹೇಳಿದರು ಇರ್ಬೋದು. ನಾವೇನು ನೋಡಿರ್ಲಪ್ಪ, ಪ್ರಾಣ ಹುಟ್ಟಿದ್ದು ಗೊತ್ತಿಲ್ಲ ನಮಗೆ, ಹೋದದ್ದು ಗೊತ್ತಿಲ್ಲ. ಇರ್ಬೋದು, ಪ್ರಾಣ ಆತ್ಮದಿಂದ ಒಬ್ಬನಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ, ಇರ್ಬೋದು ಅಂತ. ಆದರೆ ನೀವು ಇನ್ನೊಂದು ಪ್ರವಚನ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಇನ್ನೊಂದು ಉಪನಿಷತ್ನದ, ಅದನ್ನು ಕೇಳಲಿಕ್ಕೆ ಹೋದಾಗ ಪ್ರಾಣದೇವರಿಗೆ ಬ್ರಹ್ಮನಿಂದ ಹುಟ್ಟು ಉಂಟು ಅಂತ ಅಲ್ಲಿ ಒಂದು ಉಪನಿಷತ್ತನ ಉಂಟು. ಪಚಿತಿ ಆಯ್ತು. ಈಗ ಪ್ರಾಣದೇವರು ಆ ನಾರಾಯಣನನ್ನು ಬಿಟ್ಟು ಇನ್ನು ಯಾರಿಂದಲೂ ಹುಟ್ಟೋದಿಲ್ಲ ಅಂತ ಇಲ್ಲಿ ಸ್ಟೇಟ್ಮೆಂಟು. ಅಲ್ಲಿ ಹೋದರೆ ನಾರಾಯಣನಿಂದ ಹುಟ್ಟಿದ ಮತ್ತು ಪುನಃ ಬ್ರಹ್ಮನಿಂದ ಹುಟ್ಟಿದ. ಮುಖ್ಯವಾಯುವಿಗೆ ಬ್ರಹ್ಮನಿಂದ ಜನನ ಇದೆ ಅಂತಿದೆ. ಅದಕ್ಕೆ ಅವರು ಆತ್ಮತಯೇಷ ಪ್ರಾಣೋ ಜಾಯತೆ ಅಂತ ಹೇಳಿದರು. ಪ್ರಜಾಪತಿ ಅಷ್ಟೇ ಅಲ್ಲ, ಈ 2 ಸರ್ತಿ ಜನನ ಇದೆ. ಒಂದು ಆತ್ಮಶಬ್ದದ ಮುಖ್ಯಾರ್ಥವಾದ ನಾರಾಯಣನಿಂದ, ಎರಡನೇದು ಆತ್ಮ ಅಂದರೆ ಜೀವಕಲಾಭಿಮಾನಿಯಾಗಿರ್ತಕ್ಕ ಚತುರ್ಮುಖನಿಂದ. ಹಾಗಾಗಿ 2 ಬಾರಿ ಪ್ರಾಣತತ್ವಕ್ಕೆ ಜನನ ಇದೆ. ಇವರಿಬ್ಬರು ಬಿಟ್ಟು ಇನ್ಯಾವುದಿಂದಲೂ ಜನನ ಇಲ್ಲ. ಬ್ರಹ್ಮನಿಂದ ಜನನ ಅದೊಂದು ಬ್ರಹ್ಮನಿಂದ ಇನ್ಫೀರಿಯರ್ ಅಂತ ಏನಲ್ಲ. ಯಾಕೆ ಗೊತ್ತುಂಟಾ? ಬ್ರಹ್ಮನಿಂದ ಮತ್ತೆ ಸೃಷ್ಟಿಗೆ ಪೋಷಕವಾಗಿ ಭಗವಂತ ವಿಷ್ಣು ರೂಪದಿಂದ ಹುಟ್ಟಿದ್ದಾನೆ. ವಿಷ್ಣು ಬ್ರಹ್ಮನ ಮಗನಾಗಿ ಹುಟ್ಟಿದ್ದಾನೆ. ಒಂದು ಅವತಾರ, ಒಂದು ರೂಪ. ವಿಷ್ಣು ರೂಪ ಬ್ರಹ್ಮಪುತ್ರನಾಗಿ ವಿಷ್ಣು ಬಂದಿದ್ದಾನೆ. ವಾಯುವಾಗಿ ಬರಬಾರ್ದು. ಅದು ಪುತ್ರನಾಗಿ ಬರುವುದರಿಂದ ಏನು ಇನ್ಫೀರಿಯಾರಿಟಿ ಇಲ್ಲ. ಮಗನಾಗಿ ಬಂದ, ಆದರೂ
ತಾನು ಉತ್ತಮವಾಗಿ ಇರ್ತಾನೆ. ಹಾಗಾಗಿ ಈ ದೇವತೆಗಳಲ್ಲಿ ಯಾವ್ಯಾವುದೋ ಸಂದರ್ಭಗಳಲ್ಲಿ ಯಾವ್ಯಾವುದೋ ದೇವತೆಯಿಂದ ಇನ್ನೊಂದು ದೇವತೆ ಅಭಿವ್ಯಕ್ತಿ ಆದ ಹಾಗೆ ಪ್ರಾಣತತ್ವಕ್ಕೂ ಬ್ರಹ್ಮತತ್ವದಿಂದ ಅಭಿವ್ಯಕ್ತಿ ಉಂಟು. ಆದರೆ ಮೂಲತಃ ಆತ್ಮತ ಏವ ಪ್ರಾಣ ಜಾಯತೆ. ಬ್ರಹ್ಮನೂ ಕೂಡ ಅವನು ಒಂದು ಆತ್ಮ, ಜೀವಕಲಾಭಿಮಾನಿ. ಆದ್ದರಿಂದ ಆತ್ಮಶಬ್ದದ ಎರಡನೇ ಅರ್ಥ ಚತುರ್ಮುಖ. ಆದ್ದರಿಂದ ಅದು ಮುಖ್ಯ ಅಲ್ಲ, ಬ್ರಹ್ಮದೇವರಿಂದ ಹುಟ್ಟಿದ್ದು. ಅದು ಒಂದು ಸಾಂಕೇತಿಕವಾದಂಥ ಒಂದು ಸೃಷ್ಟಿ. ಮುಖ್ಯ ಸೃಷ್ಟಿ ಪ್ರಾಣದೇವರಿಗೆ ಮೂಲ ರೂಪದಲ್ಲಿ, ಅವತಾರ ರೂಪದಲ್ಲಿ ಅಲ್ಲ, ಮೂಲ ರೂಪದಲ್ಲಿ ಮುಖ್ಯ ಸೃಷ್ಟಿ ಕೇವಲ ಭಗವಂತನಿಂದ, ನಾರಾಯಣನಿಂದ. ಈ ಬೇರೆ ದೇವತೆಗಳು ಹಾಗಲ್ಲ. ಈಗ ಇಂದ್ರ ದೇವತೆಗಳಿಗೆ ಬ್ರಹ್ಮನಿಂದ, ವಿಷ್ಣುವಿನಿಂದ ಸೃಷ್ಟಿ ಇದೆ, ಬ್ರಹ್ಮನಿಂದ ಸೃಷ್ಟಿ ಇದೆ, ಶಿವನಿಂದ ಸೃಷ್ಟಿ ಇದೆ. ಆಮೇಲೆ ಈ ಕಶ್ಯಪಾದಿಗಳಿಂದ ಈ ಅನೇಕ ಬಾರಿ ಜನನ ಇದೆ. ಹೀಗೆ ಬೇರೆ ಬೇರೆ ವ್ಯಕ್ತಿಗಳಿಂದ ಪ್ರಾಣತತ್ವಕ್ಕೆ ಜನನ ಇಲ್ಲ. ಅದು ಆತ್ಮತ ಏವ ಪ್ರಾಣ ಜಾಯಿದೆ. ಕೇವಲ ನಾರಾಯಣನಿಂದ ಸೃಷ್ಟ ಆದವರು. ಎರಡು ಜೀವಗಳು ಮೊದಲು ಸೃಷ್ಟಿಯಾದದ್ದು. ಒಂದು ಮೊಟ್ಟ ಮೊದಲು ಸೃಷ್ಟಿಯಾದದ್ದು ನಾಭಿಯಿಂದ ಬ್ರಹ್ಮಾಂಡ ಕೋಶ ಅಭಿವ್ಯಕ್ತ ಆದಾಗ ಮೊದಲು ಹುಟ್ಟಿದ ಜೀವ ಚತುರ್ಮುಖ, ಆದಿಜೀವ, ಹಿರಣ್ಯಗರ್ಭ. ಅವನು ಹುಟ್ಟಿದ ನಂತರ ಹುಟ್ಟಿದ ಎರಡನೇ ಜೀವ ಪ್ರಾಣ. ಅದು ಬಿಟ್ಟರೆ ಇನ್ಯಾರು ಸೃಷ್ಟಿಯ ಜೀವದ ಸೃಷ್ಟಿಯಲ್ಲಿ ಮೊಟ್ಟ ಮೊದಲ ಸೃಷ್ಟಿ ಭಗವಂತನ ಬ್ರಹ್ಮನದ್ದು, ಅನಂತರ ಪ್ರಾಣನದ್ದು. ಇದು ನಮಗೆ ಮುಖ್ಯ. ಆಮೇಲೆ ಪ್ರಾಣ ಇನ್ನೊಂದು ರೂಪದಿಂದ ಬ್ರಹ್ಮನಿಂದ ಹುಟ್ಟಿರ್ಬೋದು. ಅದು ಬಿಟ್ಟರೆ ಬ್ರಹ್ಮ ಮತ್ತು ನಾರಾಯಣ ಇವರಿಬ್ಬರನ್ನು ಬಿಟ್ಟರೆ ಇನ್ಯಾರಿಂದಲೂ ಪ್ರಾಣತತ್ವಕ್ಕೆ ಜನನ ಇಲ್ಲ. ಇದು ಹಾಗಾಗಿ ಆತ್ಮತ ಏವ ಪ್ರಾಣೋ ಜಾಯತೆ. ಅದು ಕೂಡ ಭಗವಂತನಿಂದ ಮೊಟ್ಟ ಮೊದಲು ಸೃಷ್ಟಿಯಾದವರಿವರು. ಮೊಟ್ಟ ಮೊದಲು ಬ್ರಹ್ಮ, ಅವನ ನಂತರ ಎರಡನೇ ಜನನ ಪ್ರಾಣ, ಎರಡನೇ ಮಗ. ಅದು ಮತ್ತೆ ಅವರು ಬ್ರಹ್ಮ ಮತ್ತು ವಾಯು ಶಕ್ತಿಯಲ್ಲಿ ಸಮಾನರು. ಬರೇ ವಯಸ್ಸಿನಲ್ಲಿ ಜೂನಿಯರ್ ಅಷ್ಟೇ. ಯುಕ್ತಿಯಲ್ಲಿ ಇಬ್ಬರು ಸಮಾನರು. ಶಕ್ತಿಯಲ್ಲಿ, ಸಾಮರ್ಥ್ಯದಲ್ಲಿ, ಜ್ಞಾನಾನಂದಾದಿಗಳಲ್ಲಿ, ಅರ್ಹತೆಯಲ್ಲಿ ಸಮಾನರು. ಆದರೆ ವಯಸ್ಸಿನಲ್ಲಿ ತಮ್ಮ ಅಣ್ಣ ಇದ್ದ ಹಾಗೆ, ಅಣ್ಣ ತಮ್ಮ ಇದ್ದ ಹಾಗೆ, ವಯಸ್ಸಿನಲ್ಲಿ ಎರಡನೇ ಮಗ, ಅವನು ಒಂದನೇ ಮಗ. ಅಷ್ಟೇ ಅಲ್ಲ, ಅಧಿಕಾರದಲ್ಲಿ ಕೂಡ ಅವನಿಗೆ ಬ್ರಹ್ಮ ಪದವಿ ಇದೆ, ಇವನಿಗೆ ಬ್ರಹ್ಮ ಪದವಿ ಇನ್ನು ಬರಬೇಕಷ್ಟೇ. ಅದು ಹಾಗಾಗಿ ಒಬ್ಬ ಬ್ರಹ್ಮ ಪದವಿ ಹೊಂದಿದವ, ಒಬ್ಬನಿಗೆ ಅಪಾಯಿಂಟ್ಮೆಂಟ್ ಆಗಿದೆ, ಇನ್ನೊಬ್ಬನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರಲಿಲ್ಲ, ಅಲ್ಲಿಗೆ ಹೋಗೋವನೇ. ಇಷ್ಟು ವ್ಯತ್ಯಾಸ. ಅದು ಬಿಟ್ಟರೆ ಬ್ರಹ್ಮನ ಸಮಾನಸ್ಕಂಧವಾದ ಯೋಗ್ಯತೆ ಇರತಕ್ಕಂಥ ಒಂದು ಮಹಾ ತತ್ವ. ಅದಕ್ಕೆ ಆತ್ಮತಃ ಏಷಃ ಪ್ರಾಣ ಜಾಯತೆ. ಆತ್ಮತಃ ಏಷಃ ಪ್ರಾಣ ಅಂತ. ಏಷಃ ಅಂತಂದರೆ ಈ ಶಬ್ದ ಬಹಳ ವಿಶಿಷ್ಟವಾದ ಶಬ್ದ. ಏಷ ಅಂದರೆ ಏನು? ಏಷ ಅಂದರೆ ಇವನು. ಈ ನಮ್ಮಲ್ಲಿ ಚಿಂತನೆ ಹೇಳುವ ಪಂಡಿತರಿಂದಾಗಿ ಶಬ್ದದ ಸ್ವಾರಸ್ಯ ಹೊರಟು ಹೋಗಿದೆ. ಏಷಃ ಅಂದರೆ ಏನು? ಆ ಶಬ್ದದ ಸಂಸ್ಕೃತ ಭಾಷೆಯಲ್ಲಿ ಆ ಶಬ್ದ ಏನನ್ನು ಕಮ್ಯುನಿಕೇಟ್ ಮಾಡ್ತದೆ. ಒಂದು ಏಷಃ ಅಂತಂದರೆ ನೀವು ಬೆರಳು ಹಿಡಿದು ತೋರಿಸಬೇಕು. ಏಷಃ ಅಂದರೆ ಸರಿ, ಏನು ಏಷಃ ಅಂತ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲೋ ಅಲ್ಲಿ ಕಾಡುವವರನ್ನು ಏಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಏಷಃ ಅಂದರೆ ನನ್ನ ಕಣ್ಣಿನ ಅಳತೆಯಲ್ಲಿರೋರಲ್ಲ, ನನ್ನ ಕೈ ಅಳತೆಯಲ್ಲಿರೋರು. ನಾನು ಮುಟ್ಟಿ ತೋರಿಸ್ಬೇಕು, ಬೆನ್ತಟ್ಟಿ ತೋರಿಸ್ಬೇಕು, ಇವರು ಅಂತ. ಅದು ಏಷಃ. ಆ ಸಾಮೀಪ್ಯ ಅನ್ನೋದು ಈ ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಇಷ್ಟು ಆ ಡಿಸ್ಟೆನ್ಸನ್ನು ಶಬ್ದದಲ್ಲಿ ಹೇಳಲಿಕ್ಕಾಗುವುದಿಲ್ಲ. ಸಂಸ್ಕೃತದಲ್ಲಿ ಆಗತ್ತೆ. ಈಗ ಆ ದೂರದಲ್ಲಿ ಇರೋರನ್ನು ಅಯಂ ಅಂತ ಹೇಳ್ತೇವೆ ನಾವು, ಏಷ ಅಂತ ಹೇಳೋದಿಲ್ಲ. ಅಯಂ ಇಲ್ಲಿದ ಏಷಃ. ಸೊ ಏಷಃ ಅಂದರೆ ಜೀವಕ್ಕೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥ ತತ್ವ. ನಿಯರೆಸ್ಟ್, ಜೀವಕ್ಕೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥವನು ಭಗವಂತ ಮತ್ತು ಪ್ರಾಣ, ಅವರಿಬ್ಬರು ಏಷಃ. ಆಮೇಲೆ ಇನ್ನೊಂದು ಏಷ ಶಬ್ದಕ್ಕೆ ಏಷ ಶಬ್ದ, ಏತತ್ತು ಶಬ್ದ ಒಂದಿದೆ ಮತ್ತು ಏಷ ಶಬ್ದ ಒಂದಿದೆ. ಏತತ್ತು ಶಬ್ದ ಉಂಟಲ್ವಾ, ಅದು ಶಬ್ದಮಂಜರಿ ಓದ್ದವರಿಗೆಲ್ಲ ಗೊತ್ತಿದೆ. ಏಷ ಶಬ್ದ ಶಬ್ದಮಂಜರಿ ಓದ್ದವರಿಗೆ ಗೊತ್ತಿರೋದಿಲ್ಲ, ವೇದ ಓದ್ದವರಿಗೆ ಗೊತ್ತಿರುತ್ತೆ. ಏಷಃ ಯಶೋ ಏಷಃ, ಅದು ಏಷಃ ಏತೋ ಏತೆ ಅಲ್ಲ, ಏಷಃ ಯಶೋ ಏಷಃ. ಏಷಸ್ಯ ಪ್ರಭೃತೆ ವಿಷ್ಣೋರೇಷಸ್ಯ
ಏಷಸ್ಯ ಅಂತ ಪ್ರಯೋಗ ಮಾಡ್ತಾರೆ. ದೇವಸ್ಯ ಏಷಃ ಸ್ವಭಾವೋಯಂ, ಅಲ್ಲಿ ನೋಡಿ ಅಯಂ ಏಷಃ, ಏಷಃ ಏತೋ ಏಷಃ ಏಷೌ ಏಷಃ, ಇದೊಂದು ಹೊಸ ಶಬ್ದ. ನೀವು ಶಬ್ದಮಂಜರಿ ಓದೋರು ನನ್ನ ಹೀಗೆ ಹೇಳಿಬಿಟ್ರೆ ಈ ಬಹಳ ಜನರಿಗೆ ಇದು ಎಂಥ ಶಬ್ದ, ಇದು ಏನು ಹೇಳ್ತಾರೆ ಇವರು, ಏಷಃ ಯಶೋ ಏಷ ಅಂತ ಹೇಳ್ತಾರೆ, ಏನು ಕಥೆ ಇದು ಅಂತ ಗಾಬರಿ ಆಗುತ್ತೆ ಕೆಲವರಿಗೆ. ಸಂಸ್ಥ ಓದ್ದವರಿಗೆ ಗೊತ್ತಿರೋದಿಲ್ಲ ಈ ಶಬ್ದ. ಬಹಳ ಮಂದಿ ಸಂಸ್ಥ ಪಂಡಿತರಿಗೆ ಏಷಃ ಯಶೋ ಏಷಃ ಗೊತ್ತಿರೋದಿಲ್ಲ. ಅದಕ್ಕೆ ವೈದಿಕ ಸಾಹಿತ್ಯವನ್ನು ಓದಿದರೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಆಗಲೂ ಗೊತ್ತಾಗದೆ ಹೋಗುವಂಥ ವೈದಿಕರಿದ್ದಾರೆ, ಅದು ಬೇರೆ ವಿಷಯ. ಅವರಿಗೆ ಒಳಗೆ ಹೋಗುವುದಿಲ್ಲ ಓದಿದ ಮೇಲೂ. ಏಷಃ ಅಂದರೆ ಇಚ್ಛಾಯಾಮ್ ಅಂತ, ಅಂದರೆ ಅವನು ಬಯಸಿದ್ದನ್ನು ಮಾಡುವ ತಾಕತ್ತಿರುವವ ಅಂತ, ಅಂಥವನು ಏಷ ಅಂತ ಹೇಳ್ತಾನೆ. ಬಯಕೆಗಳು ಎಲ್ರಿಗೂ ಇದೆ, ಆದರೆ ಬಯಸಿದ್ದನ್ನು ಮಾಡುವ ತಾಕತ್ತು ಅದು ಭಗವಂತನಿಗೆ, ಮತ್ತು ಭಗವಂತನ ವಿಷ್ಣು ತದನುಜ್ಞೆಯ ವಾಯೋಶ್ಚ, ವಾಯುತತ್ವಕ್ಕೆ ಬಯಸಿದ್ದನ್ನು ಮಾಡುವ ಶಕ್ತಿ ಇದೆ. ಯಾಕೆಂದರೆ ಭಗವಂತನ ಅನುಗ್ರಹ ಅಷ್ಟಿದೆ ಅವ್ರ ಮೇಲೆ. ಭಗವಂತ ನೀನು ಏನು ಬೇಕಾದ್ರೂ ಮಾಡೋ, ನಾನು ಅಸ್ತು ಅಂತೇನೆ ಅಂತ. ಹಾಗಾಗಿ ಅವನು ಒಂದು ರೀತಿಯಿಂದ ಭಗವತ್ ತತ್ವವನ್ನು ಬಿಟ್ಟರೆ ಬಯಸಿದ್ದನ್ನು ಮಾಡಬಲ್ಲ ಸರ್ವತಂತ್ರ ಸ್ವತಂತ್ರವಾದ ತತ್ವ. ಅದು ನಮಗೆ ಅತ್ಯಂತ ಹತ್ತಿರದಲ್ಲಿರುವ ತತ್ವ. ಅದು ಏಷಃ ಪ್ರಾಣಃ. ಆತ್ಮತಃ ಏಷಃ ಪ್ರಾಣಃ ಜಾಯತೆ ಅಂತ. ಅವನಿಗೆ ಪ್ರಾಣಃ ಅಂತ ಹೆಸರು. ಯಾಕೆಂದರೆ ಬಹಳ ಅದ್ಭುತ ಶಬ್ದ ಅದು ಕೂಡ. ಆಣಯತೀತಿ ಪ್ರಾಣಃ ಅಂದರೆ ಅಣಚೇಷ್ಟಾಯ ಅಂತ ಒಂದು ಧಾತು. ಅಣಗತ, ನಮ್ಮಲ್ಲಿ ಚಲನವಲನವನ್ನು ಕೊಡುವವ. ಈ ಜೀವಕ್ಕೆ ಚಲನ ಅವನಿಂದಲ್ಲ, ಪ್ರಾಣ ಹೊರಟು ಹೋಯ್ತು ಬಿದ್ದು ಬಿಡುತ್ತೆ ದೇಹ. ಸೊ ಇದು ಚಲನ ಇದೆ, ಕ್ರಿಯೆ ಇದೆ, ಆ್ಯಕ್ಷನ್ ಇದೆ ಅಂದರೆ ಒಳಗೆ ಪ್ರಾಣತತ್ವ ಇದೆ ಅಂತ ಅರ್ಥ. ಪ್ರಾಣತತ್ವ ಹೋಯಿತು ಅಂದರೆ ಇದು ಬಿದ್ದು ಹೋಗುತ್ತೆ ದೇಹ. ದೇಹ ಬಿದ್ದು ಹೋಗಲಿ, ಪ್ರಾಣ ಹೋಯಿತು ಅಂತಾರೆ. ಸೊ ಜೀವ ಎರಡು ಹೋಗುತ್ತೆ ನೋಡಿ, ಪ್ರಾಣ ಹೋಯಿತು, ಜೀವ ಹೋಯಿತು. ಅದು ಬರೀ ಜೀವ ಹೋಗೋದಲ್ಲ, ಪ್ರಾಣ ಕೂಡ ಹೋಗ್ತಾನೆ. ಇದೆಲ್ಲ ಮಾತಾಡ್ತೇವೆ, ಇದ್ರ ಅರ್ಥ ಗೊತ್ತಿರೋ ನಾವೇನು ಪ್ರಾಣ ಹೋಯಿತು ಅಂದರೆ ಜೀವ ಹೋಯಿತು ಒಂದೇ. ಇನ್ನೊಂದು ತಮಾಷೆ ಇದೆ, ಪ್ರಾಣ ಹೋಗುವುದು, ಜೀವ ಹೋಗುವುದು, ಅದರೊಟ್ಟಿಗೆ ಸತ್ತು ಹೋಗುವುದು. ಅಂದರೆ ಅಸತ್ತಲ್ಲ, ಸತ್ತು ಒಳಗೆ ಇರತಕ್ಕಂಥ ಸಚ್ಛಬ್ದವಾಚ್ಯರಾದ ಭಗವಂತನೂ ಹೋಗ್ತಾನೆ. ಈ ಸತ್ತು ಹೋಗುವುದು, ಪ್ರಾಣ ಹೋಗುವುದು, ಜೀವ ಹೋಗುವುದು, ಮೂರು ಕ್ರಿಯೆಗಳು ಬೇರೆ ಬೇರೆ ಇದು. ಅದು ನಾವು ಕನ್ನಡದಲ್ಲಿ ಮಾತಾಡ್ತೇವೆ, ಅದರ ಅರ್ಥ ನಮಗೆ ಗೊತ್ತಿರೋದಿಲ್ಲ. ಯಾವ ಭಾಷೆಯಲ್ಲೂ ಮಾತಾಡುವವರಿಗೆ ತಾವು ಮಾತಾಡುವ ಭಾಷೆಯ ಸರಿಯಾದ ಅರ್ಥ ಗೊತ್ತಿದ್ದು ಯಾರೂ ಮಾತಾಡೋದಿಲ್ಲ, ಒಟ್ಟಿಗೆ ಮಾತಾಡೋದು. ಎಲ್ಲರೂ ಮಾತಾಡ್ತಾರೆ, ಅವರು ಆ ಯಾವ ಕಾಂಟೆಕ್ಸ್ಟ್ ಯಾವ ಶಬ್ದ ಹೇಳ್ತಾರೆ ಅದನ್ನು ನಾವು ಹೇಳೋದು ಅಷ್ಟೇ. ಆ ಕಾಂಟೆಕ್ಸ್ಚುವಲ್ ನಿಜವಾಗಿ ಅರ್ಥ ಗೊತ್ತಿರೋದಿಲ್ಲ. ಆಯಿತು, ಅದು ಆತ್ಮತಃ ಏಷಃ ಪ್ರಾಣೋ ಜಾಯತೆ. ಹೌದು, ಅವನು ಯಾರಿಂದ ಹುಟ್ಟಿದ ಅಂತ ಗೊತ್ತಾಯ್ತು ನಮಗೆ. ಅವನು ಏನು ಆ ಪ್ರಾಣ ಶಬ್ದ, ಪ್ರಾಣ ಅಂದರೆ ನಮ್ಮ ಚಟುವಟಿಕೆಗಳನ್ನು ಕೊಡುವವನು ಅಂತ ಒಂದು ಆಯಿತು. ಇನ್ನೊಂದೇನು ಗೊತ್ತುಂಟ, ನಹ ಅಂದರೆ ಆನಂದ ಸಂಸ್ಥೆಯಲ್ಲಿ. ಆಣಃ ಅಂದರೆ ಪ್ರಾಣ ಅಂತಂದ್ರೆ, ಆಣ ಅಂತಂದರೆ ಸರಸ್ವತಿ. ಆಣಃ ಅಂದರೆ ಸರಸ್ವತಿಯ ಗಂಡ, ಭಾರತೀಯ ಗಂಡ ಪ್ರಾಣ. ಆಣ ಅಂದರೆ ಪೂರ್ಣವಾದ ಆನಂದ, ಪರಿಪೂರ್ಣ ಆನಂದ ಇರತಕ್ಕಂಥ ಜೀವರಲ್ಲಿ ಪರಿಪೂರ್ಣ ಆನಂದವನ್ನು ಅನುಭವಿಸುವಂಥ ಒಂದು ತತ್ವ. ಅದನ್ನೇ ಅವನು ಶತಾನಂದ ಅಂತ ಹೆಸರು. ಪೂರ್ಣ ಆನಂದವಾದ ಜೀವರಲ್ಲಿ ಯಾರ ಆನಂದ ಪರಿಪೂರ್ಣವೋ ಅವನು ಪ್ರಾಣ. ಅಂಥ ಪ್ರಾಣ ಹುಟ್ಟಿದ. ಅದು ಯಾರಿಂದ? ಆತ್ಮತಃ. ಇಲ್ಲಿ ಆತ್ಮಶಬ್ದವನ್ನು ಬಳಸಿದ್ರು. ಯಾಕೆಂದರೆ ಆತ್ಮ ಅನ್ನೋದಕ್ಕೆ ಸ್ವಾಮಿ ಅಂತ ಅರ್ಥ, ಅಂತರ್ಯಾಮಿ ಅಂತ ಅರ್ಥ. ಪ್ರಾಣ ಯಾರಿಂದ ಹುಟ್ಟಬೇಕು? ಅವನು ಸ್ವಾಮಿಯಿಂದ ಹುಟ್ಟಬೇಕು. ಮತ್ತೆ ಯಾರಿಂದ ಹುಟ್ಟಬೇಕು? ಭಗವಂತ ಅವನಿಗೂ ಸ್ವಾಮಿ. ಆದ್ದರಿಂದ ಆತ್ಮ ಅಂದರೆ ಅವನು ಸ್ವಾಮಿ, ಅಂತರ್ಯಾಮಿ. ಆತ್ಮ ಏಷತೆ, ಆತ್ಮ ಅಂತರ್ಯಾಮಿ ಅಮೃತಃ. ಅಲ್ಲಿ ಒಂದು ತಮಾಷೆ ನೋಡಿ, ಆತ್ಮ ಅಂದರೆ ಅಲ್ಲಿ ನಿನ್ನ ಒಳಗೆ ಇರ್ತಕ್ಕಂಥ ಆತ್ಮ, ಅಂತರ್ಯಾಮಿ ನಾರಾಯಣ ಇತ್ಯರ್ಥ. ಶಂಕರಾಚಾರ್ಯ ಭಾಷ್ಯ. ಅದರಿಂದ ಆತ್ಮತಃ ಅಂದರೆ ನಾರಾಯಣಾತ್ ಅನ್ನೋದು ಅದು ವಿವಾದ ಇಲ್ಲದ ಅರ್ಥ. ಅದರಲ್ಲೇನು ದ್ವೈತಾದ್ವೈತದ ಚರ್ಚೆ ಇಲ್ಲ. ಎಲ್ಲ ಮತದವರು, ಆಚಾರ್ಯ ಶಂಕರರು, ಆಚಾರ್ಯ ರಾಮಾನುಜರು, ಆಚಾರ್ಯ ಮಧ್ವರು ಎಲ್ಲರೂ ಆತ್ಮ ಅಂದರೆ ವಿಷ್ಣು ಅಂತ ಒಪ್ಕೊಂಡ್ರು. ಆತ್ಮ ಅಂತರ್ಯಾಮಿ ನಾರಾಯಣ ಇತ್ಯರ್ಥ. ಇದು ಶಂಕರರ ವಾಕ್ಯ. ಅದು ಎಲ್ಲಿಯೂ ಅದಕ್ಕೆ ಗೀತಾ ಭಾಷ್ಯದಲ್ಲಿ ಕೂಡ ಈಶ್ವರ ಸರ್ವಭೂತಾನಾಂ ಹೃದಯೇಶ ಅರ್ಜುನ ತಿಷ್ಠತಿ. ಎಲ್ಲರ ಒಳಗೆ ಈಶ್ವರ ನಿಂತಿದ್ದಾನೆ ಅಂತ ಹೇಳಿದ ಕೂಡಲೇ ಯಾರಾದರೂ ಶೈವರು ಶಿವ ಅಂತ ಅರ್ಥ ಮಾಡಬಾರದು. ಈಶ್ವರ ಈಶನಶೀಲ ನಾರಾಯಣ, ಶಂಕರರ ಭಾಷ್ಯ. ಈಶ್ವರ ಅಂದರೆ ನಾರಾಯಣ ಅಂತ ಅರ್ಥ, ಶಿವ ಅಂತ ಅರ್ಥ ಮಾಡಬೇಡಿ ಅಂತ. ಅಂದರೆ ಈ ನಾರಾಯಣ ಕಾನ್ಸೆಪ್ಟ್ ಉಂಟಲ್ಲ, ಶಂಕರರು ಸರ್ವತ್ರ ಅವರ ವ್ಯಾಖ್ಯಾನಗಳಲ್ಲಿ ಈ ಕಾನ್ಸೆಪ್ಟನ್ನು ಇಟ್ಟುಕೊಂಡೇ ಭಾಷ್ಯ ಬರೆದವರು. ಅವರು ಶೈವರಲ್ಲ. ಈ ಶಂಕರೈಟ್ಸ್ ಇದ್ದಾರಲ್ಲ, ಅವರೆಲ್ಲ ಯಾಕೋ ತಮ್ಗೆ ಗೊತ್ತಿಲ್ಲದೆ ಶೈವರಾಗಿಬಿಟ್ಟಿದ್ದಾರೆ.
ಯಾಕಂದ್ರೆ ತ್ರಿಪುಂಡ್ರ ಹಾಕ್ಕೊಳ್ಳೋದು ಇದೆಲ್ಲ ಶೈವ ಚಿಹ್ನೆ. ಈ ಶಂಕರ ಮಠ ಸ್ವಾಮಿ ಆಗಬೇಕಾದ್ರೆ ತ್ರಿಪುಂಡ್ರ ಹಾಕ್ಕೋಬೇಕು ಅಂತ ಒಂದು ಭ್ರಮೆ ಬಂದುಬಿಟ್ಟಿದೆ ಈಗ. ಶಂಕರಾಚಾರ್ಯ ತ್ರಿಪುಂಡ್ರ ಹಾಕ್ಕೊಳ್ತಿರ್ಲಿಲ್ಲ. ಅವರು ತ್ಯಕ್ತಭೂತಿಂ ನತೋಸ್ಮಿ ಅಂತ ಅವ್ರು ಯಾವತ್ತೂ ತ್ರಿಪುಂಡ್ರ ಹಾಕ್ಕೊಳ್ತಿರ್ಲಿಲ್ಲ ಅಂತ ಅವರ ಸ್ತೋತ್ರ ಇದೆ, ಅವರು ಶಿಷ್ಯರು ಮಾಡಿದ್ದು. ಆದರೆ ತ್ರಿಪುಂಡ್ರ ಹಾಕ್ಕೊಂಡ್ರೇನೆ ಶಂಕರೇಟನ ಒಂದು ಭ್ರಮೆ ಈಗ ಹುಟ್ಟಿಬಿಟ್ಟಿದೆ. ಅದು ವಾಸ್ತವಿಕವಾಗಿ ಶಂಕರಾಚಾರ್ಯರು ತ್ರಿಪುಂಡ ಧಾರಣೆ ಮಾಡ್ತಿರಲಿಲ್ಲ, ಗೋಪಿಚಂದ್ರ ಧಾರಣೆ ಮಾಡ್ತಿರಲಿಲ್ಲ. ಯಾವ ಚಿಹ್ನೆಗಳನ್ನು ದೇಹದಲ್ಲಿ ಧರಿಸುತ್ತಿರಲಿಲ್ಲ ಅಂತ ಅವರ ಜೀವನ ಚರಿತ್ರೆ ಬಲ್ಲವರು ಅವರ ಸವಕಾಲದಿಂದ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಅದರಿಂದ ಬಹಳ ವಿಸ್ಮಯಗಳು. ಮಠಗಳೇ ಶಂಕರಾಚಾರ್ಯನ ಮರೆತು ಬಿಟ್ಟಿದ್ದಾರೆ. ನಾವೇನು ಮಾಡಬೇಕು? ತ್ರಿಪುಂಡ್ರ ಹಾಕುವುದು ಶಂಕರಾಚಾರ್ಯ ಚಿಹ್ನೆ ಅಲ್ಲ, ಆದರೆ ಅದು ಹೌದು ಅಂತ ಭ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಮಾಧ್ವ ಮಠಗಳು ಮಧ್ವ ಸಿದ್ಧಾಂತ ಬಗ್ಗೆ ಭ್ರಮಿಸಿಕೊಂಡಿದ್ದಾವೆ, ಶಂಕರ ಮಠಗಳು ಶಂಕರ ಸಿದ್ಧಾಂತ. ಈ ಮಠಗಳಿಗೆ ಭ್ರಮೆ ಅನ್ನೋದು ಮಾಮೂಲಾಗಿಬಿಟ್ಟಿದೆ. ಅಂದ ಪ್ರಾಣ ಆತ್ಮತಃ, ಆತ್ಮ ಅಂದರೆ ನಾರಾಯಣ ಅನ್ನುವಂಥದ್ದು ಸಮಸ್ತ. ಆದ್ದರಿಂದ ಆತ್ಮಶಬ್ದದ ಸಮನ್ವಯ ಮಾಡಲಿಲ್ಲ ವೇದವ್ಯಾಸರು. ಆತ್ಮಶಬ್ದಾತ್ ಅಂತ ಅದನ್ನು ಸಿದ್ಧಾಂತವಾಗಿ ಸೂತ್ರವಾಗಿ ಅದನ್ನು ಹೇತುವಾಗಿ ಉಪಯೋಗಿಸಿದ್ದಾರೆ ಹೊರತು ಆತ್ಮಶಬ್ದವನ್ನು ಯಾರಿಗೆ ಸಮನ್ವಯ ಮಾಡಬೇಕು ಈ ಪ್ರಶ್ನೆ ಇಲ್ಲ. ಅದು ನಿರ್ವಿವಾದವಾಗಿ ನಾರಾಯಣ ಪರವಾಗಿ ಹಿಂದೆ ಬಳಕೆ ಆಗ್ತಿತ್ತು. ಅಂಥ ನಾರಾಯಣ ಇವನು ಹುಟ್ಟಿದ ಇವನ ಶಕ್ತಿ ಅಂಥದ್ದು. ಯಥೇಷಾ ಪುರುಷೇಚ್ಛಾಯ ಏತಸ್ಮಿನ್ ಏತದಾತತಂ. ಆತ್ಮನಿಂದ ಯಾಕೆ ಹುಟ್ಟಿದ ಅಂದರೆ ಅವನು ಆತ್ಮ, ಅವನು ಎಲ್ಲರ ಸ್ವಾಮಿ, ಎಲ್ಲರ ಅಂತರ್ಯಾಮಿ. ಅಂದರೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಎಷ್ಟು ಇಡೀ ವಿಶ್ವ ಅವನ ಅಧೀನ, ಆತ್ಮನ ಅಧೀನ. ಅದರಿಂದ ಅವನಿಂದ ಇವನು ಹುಟ್ಟಿದ ಅಂತ ತಪ್ಪೇನಿಲ್ಲ. ಯಥಾ ಏಷಾ ಪುರುಷೇಚ್ಛಾಯ. ಮನುಷ್ಯನಲ್ಲಿ ನೆರಳು ಎಷ್ಟು ಮನುಷ್ಯನ ಎಷ್ಟು ನೋಡಿ, ಇದು ಬೇರೆ ದೃಷ್ಟಾಂತ ಇಲ್ಲ. ಮನುಷ್ಯನ ನೆರಳು ಅವನನ್ನು ಬಿಟ್ಟು ಅಸ್ತಿತ್ವವೇ ಇಲ್ಲ. ಅದಕ್ಕೆ ನೆರಳಿದೆ ಅಂದರೆ ಮನುಷ್ಯ ಇರಬೇಕು, ಅವನಿಲ್ಲದೆ ನೆರಳಿಲ್ಲ. ನೆರಳು ಅನ್ನುವುದು ಹೇಗೆ ಮನುಷ್ಯನನ್ನು ನೆರಳಿನಂತೆ ಅನುಸರಿಸುವುದು ಅಂತ ಹೇಳ್ತೇವಲ್ಲ, ಅದನ್ನ ಮನುಷ್ಯನಿಗೆ ನೆರಳು ಎನ್ನುವುದು ಎಷ್ಟು ಪರಾಧೀನವೋ ಅಷ್ಟು ಇಡೀ ವಿಶ್ವ ಭಗವಂತನಿಗೆ ಪರಾಧೀನ ಅಂತ. ಏತಸ್ಮಿನ್ ಆತ್ಮಶಬ್ದವಾಚ್ಯನಾದ ನಾರಾಯಣನಲ್ಲಿ ಏತತ್ ಆತತಂ. ಅಷ್ಟೇ ಅಲ್ಲಪ್ಪ, ನಾವು ಏಷ ಅಂತ ಹೇಳಿದ್ದೇವೆ. ಇವನು ಆಗಿ ಇಚ್ಛೆ ಬಂದಾಗ ಯಥಾ ಏಷ ಪುರುಷೇಚ್ಛಾಯ, ಹಾಗೆ ಏತಸ್ಮಿನ್ ಪ್ರಾಣೇ ಏತದಾತತಂ. ಏತಸ್ಮಿನ್ ಅಂದರೆ ಆತ್ಮನಿ ನಾರಾಯಣೇ, ಏತಸ್ಮಿನ್ ಪ್ರಾಣೇ, ಎರಡು ಅರ್ಥವಿದೆ. ಇಡೀ ವಿಶ್ವ ನಾರಾಯಣನಲ್ಲಿ ಆತತ, ನಾರಾಯಣನನ್ನು ಬಿಟ್ಟು ಉಳಿದದ್ದೆಲ್ಲ ಏತತ್ ಏತಸ್ಮಿನ್, ಇವನಲ್ಲಿ ಆತತ. ಇಡೀ ಜಗತ್ತು ಅವನ ಅಧೀನವಾಗಿದೆಯಪ್ಪ. ಬಾಹ್ಯ ಅಂತರಹ, ಒಳಗೆ ಹೊರಗೆ, ವಿಶ್ವದ ಒಳಗೆ ಹೊರಗೆ ತುಂಬಿರುವ, ಎಲ್ಲರನ್ನ ಬದುಕಿಸುವ, ಧಾರಣೆ ಮಾಡುವ ಮತ್ತು ಕೊನೆಗೊಮ್ಮೆ ಉಸಿರು ನಿಲ್ಲಿಸಿ ಸಾಯಿಸುವ ಭಗವಂತನ ಕ್ರಿಯೆ ಅಂತ ಏನು ಹೇಳ್ತೀರಿ, ಅದು ಎಲ್ಲವನ್ನೂ ಮಾಡ್ತಕ್ಕಂಥವನು ಪ್ರಾಣದೇವರು. ಅದರಿಂದ ಯಥಾಯೇಷ ಪುರುಷೇಚ್ಛಾಯ, ಮನುಷ್ಯನಿಗೆ ನೆರಳು ಹೇಗೆ ಅನುಸರಿಸಿಕೊಂಡಿದೆ ಹಾಗೆ ಮನುಷ್ಯ ಪ್ರಾಣತತ್ವದ ನೆರಳು ಅಂತಂದು. ಒಳ್ಳೆಯದು ವಿಷಯ ಇದು. ನೆರಳು ಅಂದರೆ ಪ್ರತಿಬಿಂಬ. ಎಲ್ಲ ಜೀವರು ಪ್ರಾಣದೇವರು ಪ್ರತಿಬಿಂಬ, ಎಲ್ಲ ಜೀವರು ಭಗವಂತನ ಪ್ರತಿಬಿಂಬ. ಬಿಂಬೋಸಿ ಪ್ರತಿಬಿಂಬೋಸ್ಮಿ. ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳಿಬಿಟ್ರು. ಇಲ್ಲಿ ಒಂದು ಹೊಸ ವಿಷಯವನ್ನು ಅಪೂರ್ವವಾಗಿ ಹೇಳಿಬಿಟ್ರು. ಎಲ್ಲವೂ ಪ್ರಾಣದೇವರ ಪ್ರತಿಬಿಂಬ ಮತ್ತು ಪ್ರಾಣದೇವರ ಅಭಿಮನ್ಯಮಾನವಾದ ಪ್ರತಿಬಿಂಬ. ಯಥೇಷಾ ಪುರುಷೇಚ್ಛಾಯ ಏತಸ್ಮಿನ್ನೇತದಾತತಂ. ಹೌದು, ಅವನ ದೇಹದ ಒಳಗೆ ಬಂದು ಪ್ರವೇಶ ಮಾಡಿ ಇಷ್ಟೆಲ್ಲ ಕಾರ್ಯಭಾರ ಮಾಡ್ತಾರೆ. ಯಾರು ಕಳಿಸಿದ್ದವನನ್ನು ಇಲ್ಲಿಗೆ? ನಾವೇನು ಬಾ ಅಂತ ಹೇಳಲಿಲ್ಲ, ನಾವೇನು ಅಪ್ಲಿಕೇಶನ್ ಹಾಕಲಿಲ್ಲ. ಒಂದು ಒಳಗೆ ಕೂತಲ್ಲ, ಇಲ್ಲಿ ತಂದು ನಮ್ಮನ್ನು ಕೂಡಿಸಿದ. ಯಾರು ನಮ್ಮನ್ನು ಇಲ್ಲಿ ಕೂಡಿಸಲಿಕ್ಕೆ ಹೇಳಿದ್ದವನಿಗೆ? ದೇಹದೊಳಗೆ ಬಂದು ಇಷ್ಟೆಲ್ಲ ಕಾರ್ಯಭಾರ ಮಾಡ್ತಾನಲ್ಲ. ಕೇನ ಅಸ್ಮಿನ್ ಆಯಾತಿ ಅಂತ, ಕಥಂ ಅಸ್ಮಿನ್ ಶರೀರೇ ಆಯಾತಿ. ಅವನಿಗೆ ಶರೀರದೊಳಗೆ ಹೇಗೆ ಬಂದ? ಅದು ಕೇಳ್ತಾರೆ. ಮನೋಕೃತೇನ ಅಸ್ಮಿನ್ ಶರೀರೇ ಆಯಾತಿ. ಮನೋಕೃತ ಒಬ್ಬ ಇದ್ದಾನೆ. ಮನೋಕೃತ ಅಂದರೆ ಮನಸ್ಸಿನಿಂದ ಅಕೃತ, ಅಂದರೆ ಮನಸ್ಸಿನಿಂದ ಮಾಡುವುದು. ಅಂದರೆ ನಾವು ಹೇಳ್ತೇವಲ್ಲ, ಮನಸ್ಸಿಕೃತ್ವ ಇತಿ ಮನಸ್ಸಿಕೃತ್ವ. ಮನಸ್ಸಿನಲ್ಲಿ ಹೀಗೆ ಇಟ್ಟುಕೊಂಡು ಹೇಳೋದು ಅಂದರೆ ಮನಸ್ಸಿನಲ್ಲಿ ಊಹಿಸುವುದು. ಯಾರನ್ನು ಮನಸ್ಸಿನಿಂದ ನಾವು ಕಲ್ಪಿಸಬಲ್ಲೆವೋ ಅವನು ಮನಃಕೃತ. ಯಾರನ್ನು ಮನಸ್ಸಿನಲ್ಲಿ ಹೀಗೆ ಅಂತ ನಾವು ಯೋಚಿಸಲೇ ಆರೆವೋ ಅವನು ಮನೋ ಅಕೃತ. ಅಂದರೆ ನಮ್ಮ ಮನಸ್ಸಿನ ಕಲ್ಪನೆಗೆ ಮೀರಿದ ಒಂದು ಸತ್ಯ ಇದೆಯಪ್ಪ. ಯಾವುದದು? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸು ಕೂಡ ಯಾರನ್ನು ಮುಟ್ಟಲಾರದೋ ಅಂಥ ಒಬ್ಬ ಇದ್ದಾನಲ್ಲ, ಅವನು ಮನೋ ಅಕೃತ. ಅವನು ಆಜ್ಞೆ ಮಾಡಿದ ಇವನು ಬಂದ.
ಅದನ್ನು ಯೋಚನೆ ಮಾಡಲಿಕ್ಕೆ ನಿನ್ನ ಮನಸ್ಸು ಅದನ್ನು ಯೋಚನೆ ಕೂಡ ಮಾಡಲಾರದು. ಯಾಕೆ ಪ್ರಶ್ನೆ ಹಾಕ್ತೀಯ ಸುಮ್ಮನೆ? ಅವನು ಯಾಕೆ ಬಂದ ಅಂದರೆ ನಿನ್ನ ಮನಸ್ಸು ಯೋಚಿಸಲಾರದವನ ಆಜ್ಞೆಯನ್ನು ಪಾಲಿಸಲಿಕ್ಕೆ ಬಂದ. ಅವನು ಉತ್ತರ ಕೊಡಿ. ವಿಚಿತ್ರವಾಗಿದೆ ಪಿಪ್ಪಲಾದರ ಮಾತುಗಳು. ನಿನ್ನ ಮನಸ್ಸು ಯಾವುದನ್ನು ಯೋಚಿಸಲು ಕೂಡ ಆರದೋ ಅಂಥ ಶಕ್ತಿಯ ಆಜ್ಞೆಯನ್ನು ಪಾಲಿಸಲಿಕ್ಕೋಸ್ಕರ ಬಂದ. ಮನೋ ಅಕೃತೇನ ಅಸ್ಮಿನ್ ಶರೀರೇ ಆಯಾತಿ. ಅದು ಯಾಕೆ ಬಂದ ಅಂದರೆ ಅದು ಕಲಿಸುವವನ ಬಗ್ಗೆ ನೀನು ಯೋಚಿಸಿದ್ದು ನಿನಗೆ ಅರ್ಥ ಆಗೋಲ್ಲ. ಅದು ಭಗವಂತನ ಸಾಕ್ಷಾತ್ಕಾರ ಆದಾಗ ತಿಳಿಯುವಂಥ ಮಾತು. ಪ್ರಾಣತತ್ವ ಭಗವತ್ತತ್ವದ ಸಾಕ್ಷಾತ್ಕಾರ ಆದಾಗ ಪ್ರಾಣತತ್ವದ ಸಾಕ್ಷಾತ್ಕಾರ ಮೊದಲಾಗಬೇಕು, ಆಮೇಲೆ ಭಗವತ್ತತ್ವದ ಮೊದಲು ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಸೆಲ್ಫ್ ರಿಯಲೈಸೇಷನ್, ನೋ ದೈ ಸೆಲ್ಫ್. ಮೊದಲು ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ತನ್ನನ್ನು ನಿಯಂತ್ರಿಸ್ತಕ್ಕಂಥ ಪ್ರಾಣತತ್ವದ ಸಾಕ್ಷಾತ್ಕಾರ ಆಗಬೇಕು. ಅದನ್ನು ಇಲ್ಲಿಗೆ ಕಳಿಸಿದ ಪರಮಾತ್ಮ ತತ್ವದ ಸಾಕ್ಷಾತ್ಕಾರ ಆಗಬೇಕು. ಇದೆಲ್ಲ ಆದಾಗ ನಿನಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಲ್ಲಿ ತನಕ ಇಟ್ ಈಸ್ ಮಿಯರ್ ಸ್ಟೇಟ್ಮೆಂಟ್ ಅಷ್ಟೇ. ಸ್ಟೇಟ್ಮೆಂಟ್ ಈಸ್ ನಾಟ್ ಎಕ್ಸ್ಪೀರಿಯನ್ಸ್. ನಾನು ಹೇಳಿದರೆ ವಿಪ್ಪನಾದರೂ ಹೇಳಿದರಪ್ಪ ಅಷ್ಟೇ. ಏನು ಗೊತ್ತಾಯ್ತು ನಿನಗೆ? ಎಲ್ಲಿಂದ ಬಂತು? ಅದು ನಿನ್ನ ಮನಸ್ಸು ಯೋಚಿಸಲಾಗದ ಶಕ್ತಿಯಿಂದ ಬಂತು ಅಷ್ಟೇ. ತಿಳ್ಕೊ. ಈಗ ನಿನ್ನ ಮನಸ್ಸು ಎಂದು ಅದನ್ನು ಯೋಚಿಸುತ್ತೋ ಆವಾಗ ಸತ್ಯ ತಿಳಿಯುತ್ತೆ. ಬಹಳ ಅದ್ಭುತವಾದ ಮಾತುಗಳಿವೆಲ್ಲ. ಮನೋ ಅಕೃತೇನ, ನಿನ್ನ ಮನಸ್ಸು ಕಲ್ಪಿಸಲು ಕೂಡ ಆರದು ಅಂಥ ಒಂದು ವಿಶ್ವದ ಮೂಲ ಶಕ್ತಿಗೆ ಬದ್ಧವಾಗಿದ್ದಾನೆ ಈ ಪ್ರಾಣ. ಅದರ ಆಜ್ಞೆ ಪ್ರಕಾರ ಬಂದ. ಆಯಿತು. ಆಮೇಲೆ ಆತ್ಮಾನಂಬ ಪ್ರವಿಭಜ್ಯ ಕಥಂ ಪ್ರತಿಷ್ಠತೆ. ಅವನು ತನ್ನನ್ನು 5 ರೂಪಗಳಿಂದ ವಿಭಾಗ ಮಾಡಿಕೊಂಡು ಇದರೊಳಗಿದ್ದಾನೆ ಅಂತ ಹಿಂದಿನ ಪ್ರಶ್ನೆಯಲ್ಲಿ ಬಂದಿದೆ ಉತ್ತರ. ಆತ್ಮಾನಂ ಪಂಚದಃ ಪ್ರವಿಭಜ್ಯ, ಈ ಶರೀರದಲ್ಲಿರ್ತಾನೆ ಅಂತ. 5 ವಿಧದಿಂದ ವಿಭಾಗ ಮಾಡಿಕೊಂಡು ಅವನು ಹೇಗೆ ಇರ್ತಾನೆ? ಅವನು 5 ರೂಪಗಳಿಂದ ಇರ್ತಾನೆ ಮತ್ತು ಅವನ ಅಸಿಸ್ಟೆಂಟ್ಸ್ 4 ಜನ. ಪ್ರಾಣ, ಮುಖ್ಯ ಪ್ರಾಣ, ಅವನಿಗೆ ಅಪಾನ ವ್ಯಾನ ಉದಾನ ಸಮಾನ ಅಂತ 4 ಜನ ಅವನ ಅಸಿಸ್ಟೆಂಟ್ಸ್ ಕೂಡ ಇದ್ದಾರೆ. ಅದೇ ಹೆಸರಿನ ಅವನ ಸ್ವರೂಪವೂ ಇದೆ. ಅವನು ಏನು ಮಾಡ್ತಾನೆ ಅಂದರೆ ಒಳಗೆ ಆತ್ಮಾನಂಬ ಅವನು ಹೇಳ್ತಾರೆ ಪಾಯೂಪಸ್ಥೆ ಅಪಾನಂ ಚಕ್ಷುಶ್ರೋತ್ರೇ ಮುಖನಾಸಿಕಾಭ್ಯಾಂ ಸಹ ಸಮಂ ಪ್ರಾಣ ಸ್ವಯಂ ಪ್ರತಿಷ್ಠತೆ. ಮೊದಲು ಅವನ ಅಪಾನವನ್ನು ಒಳಗಿಂದ ಕಳಿಸ್ತಾನೆ. ಹೇಗೆಂದರೆ ಸಯಥಾ ಒಬ್ಬ ಸಮ್ರಾಟ್ ಅಧಿಕೃತಾನ್ ಸನ್ನಿಧತ್ತೆ ವಿನಿಯುಕ್ತೆ ಏನು ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವ ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವೇತಿ ತಥಾ ಏಷಃ ಪ್ರಾಣಃ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಕ್ ಸನ್ನಿಧತ್ತೇನ್. ಈಗ ಒಬ್ಬ ರಾಜ ಇರ್ತಾನೆ, ಚಕ್ರವರ್ತಿ. ಆ ಚಕ್ರವರ್ತಿಯಾದ ರಾಜ ತನ್ನ ಸಾಮಂತ ರಾಜರನ್ನು, ಅಂದರೆ ಈಗ ನಾವು ಗವರ್ನರ್ಸ್ ಹೇಳಿದ ಹಾಗೆ ಅವನು ಹಿಂದೆ ಸಾಮಂತ ರಾಜರನ್ನು ಕಳಿಸ್ತಾನೆ. ಎಲ್ಲಿಗೆ? ಈ ಪ್ರಾಂತಕ್ಕೆ ನೀನೇನು ಏತಾನ್ ಗ್ರಾಮನ ಅತಿಥಿ, ಇಷ್ಟು ಗ್ರಾಮಗಳಿಗೆ ಒಂದು ಪ್ರಾಂತ, ಅದು ನಿನಗೆ ಇಷ್ಟು ಅದರ ವ್ಯವಸ್ಥೆ ನಿನ್ನದು ಅಂತ. ಹೇಗೆ ಸಾಮಂತ ರಾಜರನ್ನು, ಖಂಡ ರಾಜರುಗಳನ್ನು ಚಕ್ರವರ್ತಿ ಅಥವಾ ನೇಮಿಸಿ ದೇಶವನ್ನು ರಕ್ಷಿಸುತ್ತಾನೆ. ಅವನು ಚಕ್ರವರ್ತಿ, ಇಡೀ ಭಾರತಕ್ಕೆ ಚಕ್ರವರ್ತಿ ಅಂತ ಇಟ್ಟುಕೊಳ್ಳಿ. ಅದರ ಒಂದೊಂದು ಪ್ರಾಂತಕ್ಕೆ ಒಬ್ಬ ತುಂಡರಸರು ಇರುತ್ತಾರೆ, ಅವನ್ನು ಸಾಮಂತ ರಾಜರು ಅಂತ ಹೇಳ್ತಾರೆ. ಅವರು ನೀವು ಏನು ಬೇಕು ಈಗ ವ್ಯವಸ್ಥೆಯಂತೆ ಗವರ್ನರ್ ಅಂತ ಕರೀ, ಒಂದು ಪ್ರಾಂತದ ರಕ್ಷಕರು, ಏಕದೇಶದ ರಕ್ಷಕರು. ಈ ದೇಹದೊಳಗೆ, ಈ ದೇಹ ಅನ್ನೋದೊಂದು ಇಡೀ ರಾಷ್ಟ್ರ. ಆ ಇಡೀ ರಾಷ್ಟ್ರದಲ್ಲಿ ಅನೇಕ ರಾಜ್ಯಗಳಿವೆ, ಅನೇಕ ರಾಜ್ಯಗಳ ಸಮುದಾಯ ಒಂದು ರಾಷ್ಟ್ರ. ಆ ಒಂದೊಂದು ರಾಜ್ಯಕ್ಕೂ ತನ್ನ ಅಸಿಸ್ಟೆಂಟ್ಸನ್ನು ಕಳಿಸಿ ನೀವೆ ಏತಾನ್ ಗ್ರಾಮಾನ ಅಧಿಷ್ಠಸ್ವ ಏತಾನ್ ಗ್ರಾಮಾನ ಅಧಿಷ್ಠಸ್ವ, ಈ ಗ್ರಾಮದಲ್ಲಿ ನೀನು ನೋಡ್ಕೋ, ಈ ಗ್ರಾಮದಲ್ಲಿ ನೀನು ನೋಡ್ಕೋ ಅಂತ ತನ್ನ ಅಸಿಸ್ಟೆಂಟ್ಸ್ಗಳಾದ ಅಪಾನ ವ್ಯಾನೋದಾನ ಸಮಾನರನ್ನು ಪ್ರಾಣ ನೇಮಿಸಿದ. ಪ್ರಾಣ ಎಂದು ಮುಖ್ಯ ಪ್ರಾಣ. ಅವನು ಏತಾನ್ ಇಷ್ಟು ಗ್ರಾಮ ನಿಮಗೆ, ಹಾಗೆ ದೇಹದೊಳಗೆ ಇಷ್ಟಿಷ್ಟು ಗ್ರಾಮ, ಇಷ್ಟಿಷ್ಟು ರಾಜ್ಯದ ಭಾಗ ನಿಮಗೆ ಅಂತ ಅವನು ಕಳಿಸಿ ವಿನಿಯುಕ್ತೆ. ಆದರೆ ಇವನು ಪೃಥಕ್ ಪೃಥಗೇವ ಸನ್ನಿಧತ್ತೇ. ವಿಶೇಷ ಏನು ಅಂದರೆ ಅಲ್ಲಿ ಚಕ್ರವರ್ತಿ ಎಲ್ಲೋ ಒಂದು ಡೆಲ್ಲಿಯಲ್ಲಿ ಕೂತ್ಕೊಂಡು ಎಲ್ಲ ಕಡೆ ಕಳಿಸ್ಬೋದು ಅಧಿಕಾರಿಗಳನ್ನು. ಪ್ರಾಣದೇವರು ಹಾಗಲ್ಲ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕಳಿಸುವುದಲ್ಲ. ಎಲ್ಲಿ ಕಡೆ ಇವ್ರನ್ನ ಕಳಿಸಿದ್ದಾರೆ ಅಲ್ಲೆಲ್ಲ ಅವರೊಳಗೆ ಕೂತ್ಕೊಂಡು ಇವರೇ ಮಾಡಿದ್ರಂತೆ. ಅವರು ಆ ಅಸಿಸ್ಟೆಂಟ್ಸ್ಗಳ ಒಳಗೆ ಸ್ವಯಂ ಸನ್ನಿಧತ್ತೆ. ಬರೇ ಕೇವಲಂ ನ ವಿನಿಯುಕ್ತೆ, ವಿನಿಯುಕ್ತೆ ಚ ಸನ್ನಿಧತ್ತೆ ಚ. ಅವರು ಬರೇ ವಿನಿಯುಕ್ತೆ. ಸಮ್ರಾಟ್ ಅವನು ಅಲ್ಲಿ ಎಲ್ಲರೊಳಗೆ ಅಂತರ್ಯಾಮಿಯಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಆಜ್ಞೆ ಮಾಡ್ತಾನೆ, ಆದರೆ ಆಯಿತು, ಹೋದರೆ ಹೋಯಿತು. ಇದು ಹಾಗಲ್ಲ, ಅವನು ಆಜ್ಞೆ ಮಾಡಿ ಕಳಿಸುವುದಷ್ಟೇ ಅಲ್ಲ, ಅವನೊಳಗೆ ಹೋಗಿ ಕೂತು ಬಿಡ್ತಾನೆ. ಅವನೇನು ತಪ್ಪು ಮಾಡೋ ಹಾಗೆ ಇಲ್ಲ.
ಇಷ್ಟು ವ್ಯವಸ್ಥಿತವಾಗಿ ದೇಹದೊಳಗೆ ಮತ್ತು ಹೊರಗೆ ನಡೀತಾ ಇದೆ. ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ. ಪಾಯುಪಸ್ಥೆ ಅಪಾನಂ. ಪಾಯೂಪಸ್ಥೆ ಅಂದರೆ ಅದು ಸಪ್ತಮಿ ವಿಭಕ್ತಿ. ಪಾಯುಶ್ಚ ಉಪಸ್ಥಂಚ ಉಪಸ್ಥಶ್ಚ ಪಾಯುಪಸ್ಥಂ. ಅದು ಏನು ಅಂದರೆ ಸಂಸ್ಕೃತದಲ್ಲಿ ಇದೊಂದು ವ್ಯಾಕರಣದ ನಿಯಮ. ಅಂಗಗಳನ್ನು ಹೇಳುವಾಗ, ಪ್ರಾಣ್ಯಂಗಗಳನ್ನು ಹೇಳುವಾಗ ಅದು ಸಮಷ್ಟಿಯಾಗಿ ಏಕವಚನ ಆಗಿಬಿಡುತ್ತೆ. ನಮೇ ಹಸ್ತಪಾದಂ ಪ್ರಸರತಿ. ನನ್ನ ಕೈಕಾಲು ಹನ್ನಡೋದಿಲ್ಲಪ್ಪ, ಕೈಗಳು ಕಾಲುಗಳು ಅಂತ ಹೇಳಲಿಕ್ಕಿಲ್ಲ. ಅಲ್ಲಿ ನಾವು ಒಂದು ನನ್ನ ಕೈಕಾಲು ಹಸ್ತಪಾದಂ ಸಂಸ್ಕೃತದಲ್ಲಿ ನಮೇ ಹಸ್ತಪಾದಂ ಪ್ರಸರತಿ. ನನ್ನ ಕೈಕಾಲು ಹಂದಾಡೋದೇ ಇಲ್ಲ, ಅದು ಹೆದರಿಬಿಟ್ಟಿದೆ ಅಂತ. ಹಾಗೆಯೇ ಪಾಯು ಉಪಸ್ಥಂ ಅಂದರೆ ಪಾಯು ಮತ್ತು ಉಪಸ್ಥ ಅಂದರೆ ಮಲವಿಸರ್ಜನೆ ಇಂದ್ರಿಯ ಮತ್ತು ಜನನೇಂದ್ರಿಯ, ಈ ಎರಡಕ್ಕೆ ಯಾವುದನ್ನು ಕಳಿಸಿದ ಅವನು? ಅಪಾನಂ, ತನ್ನ ಅಸಿಸ್ಟೆಂಟ್ ಆದ ಅಪಾನವಾಯುವನ್ನು ಕಳಿಸಿ ತಾನು ಅಪಾನ ನಾಮಕನಾಗಿ ಅವನೊಳಗೆ ಕೂತ್ಬಿಟ್ಟ. ಸೊ ದೇಹದ ಒಳಗಿದ್ದ ಅನಪೇಕ್ಷಿತವಾದ ವಸ್ತು ಅಥವಾ ಅಪೇಕ್ಷಿತವಾದ ವಸ್ತು, ಅದರ ವಿಸರ್ಜನಾ ಕ್ರಿಯೆ ಅಪಾನನಿಂದ. ಅವನು ಏನು ಮಾಡ್ತಾನೆ? ಅವನಿಂದ ದೇಹದ ಅಂದರೆ ಅಪನಯತಿ, ಒಳಗಿದ್ದನ್ನು ಹೊರಗೆ ಕಳಿಸ್ತಾನೆ. ಆದರೆ ಆ ಎಲ್ಲ ಅಪನಯನ ಕ್ರಿಯೆ ಎನ್ನುವುದು ಕೂಡ ಅಪೇಕ್ಷಿತವಾದದ್ದ ಅಪನಯನ ಹೊರತು ಅನಪೇಕ್ಷಿತವಾದ್ದಲ್ಲ. ಅವನಿಗೆ ಈಗ ಅಪನಯನದಲ್ಲಿ ಮುಖ್ಯವಾಗಿ ಎರಡು ವಿಧದ ಅಪನಯನ ಇದೆ. ಒಂದು ಮೂತ್ರದ ಅಪನಯನ, ಮತ್ತೊಂದು ಮಕ್ಕಳ ಅಪನಯನ. ಅದು ಎರಡೂ ಅಪನಯನವೇ. ಅದು ಎರಡೂ ಅಪಾನ ಮಾಡ್ತಾನೆ. ಅಪಾನವಾಯು ಒಳಗಿನಿಂದ ಇದ್ದ ಮಗುವನ್ನು ಪುಷ್ ಮಾಡಿಬಿಡ್ತಾನೆ, ಹೊರಗೆ ಬಂತು. ಆಮೇಲೆ ಒಳಗಿರತಕ್ಕಂಥ ಮೂತ್ರಕೋಶದಲ್ಲಿ ನೀರು ಸ್ಟೋರೇಜ್ ಆಗಿದೆ, ಅದು ದೇಹಕ್ಕೆ ಬೇಡವಾದ ನೀರು. ಅದು ದೇಹಕ್ಕೆ ಬೇಕಾದ ನೀರಿನಾಂಶ ಅನ್ನದಾಂಶ ಎಲ್ಲ ಪಚನೆ ಮಾಡಿ ಎಲ್ಲ ಹೋದ ಮೇಲೆ ಎಕ್ಸ್ಟ್ರಾ ಏನು ಬೇಡವಾದ್ದುಂಟು ಅದು ಮೂತ್ರಕೋಶದಲ್ಲಿ ಬಂದು ಸೇರಿಕೊಳ್ಳುತ್ತೆ. ಅದನ್ನು ಅಪನಯನ ಮಾಡಿದ ಅಪಾನ. ಸೊ ಅದು ಹೋಗದೇ ಇರ್ತಿದ್ರೆ ದೇಹಕ್ಕೆ ಬಾಧಕ ಆಗ್ತಿತ್ತು. ಆದ್ದರಿಂದ ದೇಹದಿಂದ ಅಪನಯನ ಆಗಬೇಕಾದಂಥ ವಸ್ತುಗಳು, ಅದನ್ನು ಅಪನಯನ ಮಾಡೋದಕ್ಕೋಸ್ಕರ ಉಪಸ್ಥದ ನಿರ್ಮಾಣ ಆಯಿತು, ಜನನೇಂದ್ರಿಯ ನಿರ್ಮಾಣ ಆಯಿತು. ಅದರಿಂದ ಮೂತ್ರ ನಿರಂತರ ಅವನ ಸ್ವಾಸ್ಥ್ಯಕ್ಕೋಸ್ಕರ ಮತ್ತು ಮಗುವಿನ ಜನನಕ್ಕೆ ಕಾರಣನಾಗಿ ಅವನು ಅಪಾನ ಅಲ್ಲಿ ಕೂತ. ಹಾಗಾಗಿ ಅಪಾನವಾಯುವಿನ ಕೆಲಸ ಅಪನಯನ. ಅವನು ಇರುವಂಥದ್ದು ಮೂತ್ರ ಮತ್ತು ನಮ್ಮ ನಾಭಿ ಹತ್ತಿರ ಅಪಾನನ ವಾಸಸ್ಥಾನ ಆಯಿತು. ವಾಯುಪಸ್ಥೆ ಅಪಾನಂ ವಿನಿಯುಕ್ತೆ. ಆಮೇಲೆ ಚಕ್ಷುಶ್ರೋತ್ರೆ ಮುಖನಾಸಕಾಭ್ಯಾಂ ಪ್ರಾಣ ಸ್ವಯಂ ಪ್ರತಿಷ್ಠತೆ. ಆಮೇಲೆ ಪ್ರಾಣ ಇದ್ದಾನಲ್ವ, ಅವನು ಕೆಳಗೆ ಕೂಡಿಸಿದ ಇವನನ್ನು. ಕೆಳಗೆ ಹೋಗೋದನ್ನೆಲ್ಲ ನೀನು ನೋಡ್ಕೋ. ಇವನು ಬಂದು ಮುಖದಲ್ಲಿ ಕೂತ್ಬಿಟ್ಟ. ಮುಖದಲ್ಲಿ ಪ್ರಾಣದೇವರು ಬಂದು ಕೂತ. ಸ್ವಯಂ, ಅಲ್ಲಿ ಪ್ರಾಣ ಅನ್ನುವನ ಅಸಿಸ್ಟೆಂಟ್ ಅಲ್ಲ, ತಾನೇ ಮುಖ್ಯ ಪ್ರಾಣನೇ ತಾನು ಮುಖದಲ್ಲಿ ಬಂದು ಕೂತ. ಅದಕ್ಕೆ ಅವನ ಹೆಸರು ಮುಖ್ಯ ಪ್ರಾಣ ಅಂತ. ಮುಖ್ಯ ಅಂದರೆ ಮುಖದಲ್ಲಿರುವವ ಅಂತ. ಮುಖ್ಯ ಅಂದರೆ ಇಂಪಾರ್ಟೆಂಟು ಅಂತ ಅಷ್ಟೇ ಅರ್ಥ ಅಲ್ಲ. ಮುಖೇ ಭವ ಮುಖ್ಯ, ಮುಖದಲ್ಲಿ ಬಂದು ಕೂತ್ಕೊಂಡ ಪ್ರಾಣದೇವರು. ಎಲ್ಲೆಲ್ಲಿ ಕೂತ? ಚಕ್ಷುಶ್ರೋತ್ರೆ, ಕಣ್ಣು ಕಿವಿಯಲ್ಲಿ ಕೂತ. ಮುಖ ನಾಸಿಕಾಭ್ಯಾಮ್, ಮೂಗಿನಲ್ಲಿ ಕೂತ, ಬಾಯಲ್ಲಿ ಕೂತ. ಸೊ ಈ ಎಲ್ಲ ಇಂದ್ರಿಯಗಳು ಕೆಲಸ ಮಾಡುವುದು. ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ, ಇದು ಐದನ್ನೇ ಹೇಳುವುದು ಶಾಸ್ತ್ರದಲ್ಲಿ ಯಾವಾಗಲೂ. ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಮನಸ್ಸು, ಅದು ಇವು ಇಲ್ಲಿ ಇರತಕ್ಕಂಥ ಇಂದ್ರಿಯಗಳು. ಅದನ್ನು ಎಲ್ಲವನ್ನು ಮೇಲಿನ ಕ್ರಿಯೆ ಮಾಡತಕ್ಕಂಥವನು ಪ್ರಾಣದೇವರು ಸ್ವಯಂ ಅಲ್ಲಿ ಬಂದು ಕೂತಂತೆ. ಮುಖ ನಾಸಿಕಾಭ್ಯಾಂ ಸಹ ಚಕ್ಷು ಶ್ರೋತ್ರೆ, ಚಕ್ಷುಶ್ಚ ಶ್ರೋತ್ರಂಚ ಚಕ್ಷುಶ್ರೋತ್ರ ಅಥವಾ ಚಕ್ಷುಷೀ ಚ ಶ್ರೋತ್ರೇ ಚ ಚಕ್ಷುಶ್ರೋತ್ರ. ಕಣ್ಣುಗಳು ಮತ್ತು ಕಿವಿಗಳು ಒಟ್ಟಿಗೆ ಕಣ್ಣು ಕಿವಿ. ಚಕ್ಷುಶ್ರೋತ್ರೇ ಮುಖನಾಸಿಕಾಭ್ಯಾಂ ಸಹ ಏನು ಮಾಡ್ತಾನೆ? ಪ್ರಾಣ ಸ್ವಯಂ ಪ್ರತಿಷ್ಠತೆ. ಪ್ರಾಣ ಸ್ವಯಂ ಅಲ್ಲಿ ಹೋಗಿ ಪ್ರಾಣತತ್ವ ಕೂತ. ಆದ್ದರಿಂದ ಒಂದು ಸಂಗತಿ ಗೊತ್ತಾಯಿತು, ಅವನಿಗೆ ಪಂಚಭೂತಗಳಲ್ಲಿ ಯಾವುದರ ಸಂಬಂಧ? ಅಪಾನನಿಗೆ ನಮಗೀಗ ಅರ್ಥ ಆಯಿತು. ಏನು ಅಂದರೆ ಅಪನಯನ, ಕೆಳಕ್ಕೆ ತರುವುದು. ಓಹೋ, ಅದೇ ಗ್ರಾವಿಟೇಷನ್ನು. ಹಾಗಾದರೆ ಭೂಮಿಯಲ್ಲಿರುವ ಗ್ರಾವಿಟೇಷನ್ನು ಅಪಾನನ ಕ್ರಿಯೆ. ಅದನ್ನು ಅಪಾನನಿಗೂ ಭೂಮಿಗೂ, ಪಂಚಭೂತಗಳಲ್ಲಿ ಅಪಾನನಿಗೂ ಭೂಮಿಗೂ ಸಂಬಂಧ. ಒಂದು ವಿಷಯ ಗೊತ್ತಾಯಿತು. ಇದು ಮುಂಬೈಯಲ್ಲಿ ನಾನು ಆ ಕಥೆ ಹೇಳಿದ್ದೆ. ಒಬ್ಬರು ದೊಡ್ಡ ಸೈಂಟಿಸ್ಟು, ನಾನು ಈ ಉಪನಿಷತ್ತು ಅಲ್ಲಿ ಪ್ರವಚನ ಮಾಡ್ತಾ ಇದ್ದೆ. ಅವ್ರು ಕೇಳಲಿಕ್ಕೆ ಬರ್ತಾಯಿದ್ರು ದಿನ. ಬಂದವರು ಈ ಉಪನಿಷತ್ತು ಈ ಭಾಗ ಆದ ದಿವಸ ಸಾಯಂಕಾಲ ಸಿಕ್ಕಿದ್ರು ನನಗೆ. ಸಿಕ್ಕಿ ಅವರು ಒಂದು ಮಾತು ಹೇಳಿದರು. ನಮಗೆ ಎಲ್ಲ ವಿಷಯ ಗೊತ್ತಿದೆ, ಯಾಕೆಂದ್ರೆ ನಾವು ಸೈನ್ಸಿನ ತುತ್ತುತ್ತದಲ್ಲಿರೋರು.
ಇನ್ ದ ಪೀಕ್ ಆಫ್ ಸೈಂಟಿಫಿಕ್ ನಾಲೆಜ್, ವಿಸ್ಡಮ್. ನಮಗೆಲ್ಲ ವಿಷಯ ಗೊತ್ತಿದೆ, ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದ ವಿಷಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಅವರು ಹೇಳಿದ ಮಾತಿದ್ದು. ಅವ್ರು ದೊಡ್ಡ ಸೈಂಟಿಸ್ಟ್. ಅವರು ಬಾಂಬೆಯಲ್ಲಿ ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ, ಟ್ರಾಂಬೆಯಲ್ಲಿ. ಆದರೆ ಇವತ್ತು ಗೊತ್ತಾಯಿತು ಏನು, ನಮಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು ಅಂತ. ಅದನ್ನು ದಯವಿಟ್ಟು ಉಪನಿಷತ್ತು ಬಂದು ಹೇಳಿ ಪ್ರತಿ ಸರ್ತಿಯು ನಮ್ಮ ವಿಜ್ಞಾನಿಗಳಿಗೂ ಸ್ವಲ್ಪ ಜ್ಞಾನ ಬರಲಿ ಅಂತಂದು. ಇವತ್ತು ವಿಜ್ಞಾನಿಗಳಿಗೆ ಒಂಥರ ಈಗೋ ಇದೆ, ನಾವು ಜಗತ್ತಿನ ಎಲ್ಲ ರಹಸ್ಯವನ್ನು ತಿಳಿದವರು, ನಮ್ಗೆ ಗೊತ್ತಿರೋದು ಏನೂ ಇಲ್ಲ ಅಂತ. ಆ ಮಾತನ್ನು ಅವರು ಹೇಳಿದ್ರು. ನಮಗೆ ಈ ಭ್ರಮೆ ಇದೆ, ಆದರೆ ಉಪನಿಷತ್ತು ಕೇಳಿದ ಮೇಲೆ ಒಂದು ಸಂಗತಿ ಗೊತ್ತಾಯಿತು, ನಮಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು. ನಮಗೆ ನಿಜವಾಗಿ ಪ್ರಪಂಚದ ಸತ್ಯ ನಾವು ಏನೂ ತಿಳಿದಿಲ್ಲ, ಬರೀ ಹೈಪೋಥೆಟಿಕಲ್ ನಾಲೆಜನ್ನು ನಾವು ಬದುಕ್ತಾ ಇದ್ದೇವೆ ಅಂತ. ಭಾಳ ಅದ್ಭುತವಾದ ಮಾತು. ಅದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೊಡ್ಡ ವಿಜ್ಞಾನಿಯವರು, ಇವತ್ತು ನಮ್ಮ ದೇಶದ ಲೀಡಿಂಗ್ ವಿಜ್ಞಾನಿಗಳೆಲ್ಲ ಒಬ್ಬ ಕರ್ನಾಟಕದವರು, ಅವ್ರು ಬಾಂಬೆಯಲ್ಲಿದ್ದಾರೆ. ಅವರು ನಮಗೆ ವಿಜ್ಞಾನ ತಿಳಿದರೂ ಪ್ರಪಂಚದ ನಿಜವಾದ ಸತ್ಯ ಏನೂ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಪ್ರತಿ ವರ್ಷ ಉಪನಿಷತ್ ಪಾಠ ಮಾಡಿ ಇಲ್ಲಿ ಬಂದು ಅಂತ ಹೇಳಿದರು. ಅದನ್ನೇ ಹೇಳಿದ್ರೆ ನಮಗೆ ಇದೆಲ್ಲ ನೋಡಿ, ಉದಾನ ಶಕ್ತಿ ಭೂಮಿಯಲ್ಲಿದೆ ಅಂತ ಹೇಳಿದರೆ ಏನಪ್ಪ ಅಲ್ಲ, ಅಪಾನ ಶಕ್ತಿ. ಅಪಾನ ಶಕ್ತಿ ಅಂದರೆ ಏನು, ಇವರಿಗೆ ಅಪಾನ ಶಕ್ತಿ ಅಂದರೆ ಅಧೋವಾಯು ಅಂತ ಅಷ್ಟೇ, ಬೇರೆ ಅರ್ಥವೇ ಗೊತ್ತಿಲ್ಲ ಸೈಂಟಿಸ್ಟ್ಗಳಿಗೆ. ಅಂದ ಅಪಾನ ಶಕ್ತಿ ಅಂದರೆ ಗ್ರಾವಿಟೇಷನ್ ಅಂತ ಹೇಳಿದರೆ, ಅರೆ ಇದು ವೇದದಲ್ಲಿ ಉಂಟಾ, ನಾವು ಇನ್ವೆನ್ಷನ್ ಅಂತ ತಿಳ್ಕೊಂಡಿದ್ದು, ನಮ್ಮದೇ ಸೈಂಟಿಫಿಕ್ ಇನ್ವೆನ್ಷನು. ವೇದ ಹೇಳುವುದೇ ಅದನ್ನು, ಅಪಾನ ಶಕ್ತಿ ಭೂಮಿಯಲ್ಲಿದೆ, ಅದರಿಂದ ಮೇಲೆ ಹೋದ ಕೆಳಗೆ ಕೆಳೀತದೆ, ಏನಿದ್ದು ಕೆಳಗೆ ಬೀಳುತ್ತೆ. ನೀವು ಮೇಲಿನ ಪಾಯಿಂಟಿಗೆ ಹೋದ ಮೇಲೆ ಅಲ್ಲಿಂದ ಏನು ಹಾಕಿದ್ರೆ ಮೇಲಕ್ಕೆ ಹೋಗ್ತದೆ, ಅದರಿಂದ ಅದು ಪ್ರಾಣಶಕ್ತಿ. ಮೇಲೆ ಕೆಳಿದು ಪ್ರಾಣಶಕ್ತಿ, ಕೆಳಗೆ ಅಪಾನ ಶಕ್ತಿ ಅಂತ. ಈ ಶಬ್ದ ನಮಗೆ ಅರ್ಥ ಆಗುವುದಿಲ್ಲ, ಅದರಿಂದ ಗೊಂದಲ. ಇದು ಒಂದು ಸರ್ತಿ ನಾನು ಮಡಿಕೇರಿಗೆ ಹೋಗಿದ್ದೆ. ಮಡಿಕೇರಿ ಹತ್ತಿರ ಏನೋ ಒಂದು ಸಭೆ. ಅಲ್ಲಿ ಸಭೆ ಹೋಗೋ ಮುಂಚೆ ಒಂದು ಮನೆಯಲ್ಲಿ ನನ್ನನ್ನು ವಿಶ್ರಾಂತಿ ಏನೋ ಬಾಯಾರಿಕೆ ತೊಗೊಂಡು ಹೋಗಬೇಕು, ಮನೆಗೆ ಕರ್ಕೊಂಡು ಹೋದರು. ಆ ಮನೆಯಲ್ಲಿ ಒಬ್ಬಳು ಕಾಲೇಜಿಗೆ ಹೋಗುವ ಹುಡುಗಿ ಇದ್ದಳು. ಅವಳಿಗೆ ಒಂದು ಯೋಚನೆ ಬಂತು, ಈ ಮೂಢನಂಬಿಕೆಯನ್ನೆಲ್ಲ ಬಿತ್ತಲಿಕ್ಕೆ ಬಂದಿದ್ದಾರೆ ಬನ್ನಂಜಿಯವರು, ಅವರನ್ನು ಜಾಡಿಸಿ ಬಿಡಬೇಕು. ನಾನು ಓದಿದ ಇಂಗ್ಲೀಷ್ ಕಾಲೇಜಿನಲ್ಲಿ ಓದಿದ ವಿದ್ಯೆಯ ಪ್ರಭಾವದಿಂದ ಬನ್ನಂಜಿಯವರನ್ನ ಜಾಡಿಸಿ ಬಿಡಬೇಕು ಅಂತ ಬಂದು, ಸರ್ ನನಗೊಂದು ಡೌಟ್ ಇದೆ. ಅವಳಿಗೆ ಡೌಟ್ ಅಂದರೆ ಏನೊಂದು ಕೂಡ ಕನ್ನಡದಲ್ಲಿ ಹೇಳಲಿಕ್ಕೆ ಬರೋಲ್ಲ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತವಳು, ಪ್ರಾರಬ್ಧ ಕರ್ಮ, ಕನ್ನಡ ಹೇಳಿಕೂ ಬರೋದಿಲ್ಲ. ನನ್ನ ಡೌಟ್ ಅಂದರೆ ಏನಮ್ಮ ಅಂತ ಕೇಳಿದ ಮೇಲೆ ಕೆಳಗೆ ನೋಡ್ತಾಳೆ. ಅಂಥ ಅದ್ಭುತ ಪಾಂಡಿತ್ಯ. ಸರಿ, ನನಗೊಂದು ಡೌಟ್ ಇದೆ. ಏನಮ್ಮ? ಏನಿಲ್ಲ, ಶಾಲೆಯಲ್ಲಿ ಮಕ್ಕಳು ಮಾಡಿದ್ದಾರೆ ಮೇಷ್ಟ್ರು, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ, ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ ಕೇಳಿದರು. ಭಾರಿ ದೊಡ್ಡ ಪ್ರಶ್ನೆ ಅವಳ ತಲೆಯಲ್ಲಿ. ಇಲ್ಲ, ದೊಡ್ಡ ನಂಬಿಕೆಯನ್ನು ಜಾಡಿಸಿ ಬಿಡಬೇಕು. ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದರೆ ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ ಅಂತ. ಕಡೆಗೆ ಯಾರು ಹೊತ್ತುಕೊಂಡಿಲ್ವಾ? ಇಲ್ಲ. ಮತ್ತೆ ಹೇಗೆ ನಿಂತಿದೆ ಅಮ್ಮ ಭೂಮಿ ಅಂತ ಕೇಳಿದೆ. ಅದು ಗ್ರಾವಿಟೇಷನ್ನಿಂದ. ಅಲ್ಲಮ್ಮ, ನೀನು ಕನ್ನಡದಲ್ಲಿ ಹೇಳು, ನನಗೆ ಇಂಗ್ಲೀಷ್ ಅರ್ಥ ಆಗೋಲ್ಲ. ಗ್ರಾವಿಟೇಷನ್ ನಿಂತಿದೆ ಅಂದರೆ ಏನು? ನಮ್ಮ ದೇಶ ಭಾಷೆಯಲ್ಲಿ ಹೇಳು, ಆವಾಗ ನನಗೆ ಅರ್ಥ ಆಗುತ್ತೆ. ನೀನು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಅರ್ಥ ಆಗೋಲ್ಲ ಅಂದರೆ ನಾನು ಪೆದ್ದನಾಗಿ ಮಾಡಿದೆ. ಅದಕ್ಕೆ ಅವಳಿಗೆ ಕನ್ನಡ ಹೇಳಿ ಬರೋಲ್ಲ. ಗ್ರಾವಿಟೇಷನ್ ಏನು ಅಂತ ಹೇಳಿ ಅಷ್ಟು ಚೆನ್ನಾಗಿ ಓದಿಬಿಟ್ಟಿದ್ದಾಳೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ. ನಾಚಿಕೊಳ್ಳಬೇಕಂಥ ಮಕ್ಕಳಿಂದಾಗಿ ಈ ದೇಶ. ಕನ್ನಡದಲ್ಲಿ ಹೇಳಿಕ್ಕೆ ಬರೋದಿಲ್ಲ. ನೀವು ಟಿ ವಿಯಲ್ಲಿ ಕೇಳಬೇಕು ಆ ಹುಡುಗಿಯನ್ನು ಮಾತಾಡೋದನ್ನು. ಓಹೋ, ಅವು ಇಡೀ 10 ಸೆಂಟೆನ್ಸ್ ಇಂಗ್ಲೀಷ್ ಮತ್ತು ಒಂದು ಶಬ್ದ ಕನ್ನಡದಲ್ಲಿ ಹೇಳಿಬಿಡ್ತೇವೆ. ಅಚ್ಚ ಕನ್ನಡಿಗರು. ಓಹೋ, ನಾಚಿಕೊಳ್ಬೇಕು, ದರಿದ್ರ ಜನಾಂಗ. ಗ್ರಾವಿಟೇಷನ್ ಅಂದರೆ ಏನು ಅಂತ ಕಡೆಗೆ ಅವಳಿಗೆ ಎಲ್ಲೋ ಎಲಿಮೆಂಟ್ರಿ ಶಾಲೆಯಲ್ಲಿ ಹೇಳಿದ್ದು ನೆನಪು. ಆಕರ್ಷಣ ಶಕ್ತಿ. ಸುಮಾರು ಹೊತ್ತಾದ್ಮೇಲೆ ಹೇಳಿದ್ರು, ಹೌದಾ ಆಕರ್ಷಣ ಶಕ್ತಿಯಾ? ಆಕರ್ಷಣ ಶಕ್ತಿ ಅಂದರೆ ಏನಮ್ಮ? ಗ್ರಾವಿಟೇಷನ್ ಅಷ್ಟೇ ಹೇಳಿ ಗೊತ್ತಿರೋದು. ನಾನು ಹೇಳಿದೆ, ಪ್ರಾಚೀನರು ಏನು ಹೇಳಿದ್ದು? ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ ಅಂತ. ಶೇಷನಿಗೆ ಇನ್ನೊಂದು ಹೆಸರೇನಪ್ಪ? ಸಂಕರ್ಷಣ ಅಲ್ವಾ? ಹಾಗಾದ್ರೆ ಅವನು ಹೇಳಿದ್ದೇನು? ಪ್ರಾಚೀನರು ಭೂಮಿಯನ್ನು ಸಂಕರ್ಷಣ ಶಕ್ತಿ ಹೊತ್ತುಕೊಂಡಿದೆ ಅಂತ. ನೀನು ಹೇಳೋದು ಆಕರ್ಷಣ ಶಕ್ತಿ. ಒಂದೇ ಅಲ್ಲೋಪ ಎರಡು ಕೂಡ. ನೀನು ಆಕರ್ಷಣ ಶಕ್ತಿ ಅಂತ ಹೇಳಿದೆ, ಅವರು ಸಂಕರ್ಷಣ ಶಕ್ತಿ ಅಂದರು. ವಾಟ್ ಈಸ್ ದ ಡಿಫರೆನ್ಸ್? ಈ ಎರಡು ಶಬ್ದ ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂದರೆ ಏನು, ಸಂಕರ್ಷಣ ಶಕ್ತಿಯಿಂದ, ಎರಡು ಒಂದೇ ಅಲ್ವಾ? ಏನು ತೊಂದರೆ ಏನಾಯಿತು? ಒಟ್ಟು ಕಂಗಾಲಾಯ್ತು ಅವಳಿಗೆ. ಮತ್ತೆ ಎದುರೇ ಬರಲಿಲ್ಲ, ಅವಳು ಹೊರಟೋಗ್ಬಿಟ್ಲು. ಅಂದರೆ ಈ ಯಾವುದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ ನಮಗೆ. ಎಲ್ಲವನ್ನು ಖಂಡಿಸುವ ಅಧಿಕಾರ ಮಾತ್ರ ಇದೆ. ಎಲ್ಲವೂ ತಪ್ಪು, ಮೂಢ. ಯಾಕೆ? ಎಲ್ಲವೂ ಗೊತ್ತಿರುವುದೇ ಅದಕ್ಕೆ ಕಾರಣ. ನಮಗೇನೂ ಗೊತ್ತಿರದೇ ಇರೋದ್ರಿಂದ ಎಲ್ಲವನ್ನು ನಿರಾಳವಾಗಿ ಖಂಡಿಸಿಬಿಡ್ತೇವೆ.
ನಮ್ಮ ಕ್ವಾಲಿಫಿಕೇಶನ್ ಏನು? ಬೇಸಿಕ್ ಕ್ವಾಲಿಫಿಕೇಶನ್. ಇಗ್ನೊರೆನ್ಸ್ ಈಸ್ ಬೇಸಿಕ್ ಕ್ವಾಲಿಫಿಕೇಶನ್. ಸೈಂಟಿಸ್ಟ್ಗಳಿಗೂ ಇರುವಂಥದ್ದು ಬೇಸಿಕ್ ಕ್ವಾಲಿಫಿಕೇಶನ್ ಇಗ್ನೊರೆನ್ಸ್. ಯಾಕೆಂದರೆ ಅವರಿಗೆ ನಿಜವಾಗಿ ಆದರೆ ಈ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಏನು ಈ ಭೌತ ವಿಜ್ಞಾನವನ್ನು ಹೇಳಿದ್ದಾರೆ ಅದನ್ನು ತಿಳ್ಕೊಂಡಿದ್ರೆ ಅವರು ವಿಜ್ಞಾನದ ತಿಳುವಳಿಕೆ ಇನ್ನಷ್ಟು ಪರ್ಫೆಕ್ಟ್ ಆಗ್ತಿತ್ತು, ಇನ್ನಷ್ಟು ಹೊಸ ಆವಿಷ್ಕಾರ ಮಾಡ್ಬೋದಿತ್ತು. ಅವ್ರಿಗೆ ಇಲ್ಲಿ ಹೇಳಿದ ಗೊತ್ತೇ ಇಲ್ಲ, ಗಂಧಗಾಳಿಗೆ ಗೊತ್ತಿಲ್ಲ. ನೀವೇನಾದರೂ ಪುರಾಣದ ಒಂದು ವಾಕ್ಯ ಹೇಳಿಬಿಟ್ರೆ ಅವ್ರಿಗೆ ಆಚೆ ಈಚೆ ಆ ತಲೆ ಒಳಗೆ ಹೋಗೋದಿಲ್ಲ ಅವ್ರಿಗೆ. ಅಂದರೆ ಇದು ಎಂಥ ವಿಜ್ಞಾನ? 50% ಇದು ಒಂದು ಭಾಷೆಯಲ್ಲಿ ಕಲಿತು ಇನ್ನೊಂದು ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗದ ವಿಜ್ಞಾನ. ಏನು ವಿಜ್ಞಾನ ಇದು? ನಾಳೆ ನಿನ್ನ ಆಕರ ಶಕ್ತಿಯಿಂದ ಸಂಕರ ಶಕ್ತಿಯಿಂದ ಒಂದೇ ಅಲ್ವಾ? ಏನು ಕನ್ಫ್ಯೂಷನ್ ಏನು ನಿನಗೆ? ಮತ್ತು ಅವರು ಕೂಡ ಶೇಷನೇ ಹೊತ್ಕೊಂಡೇ ಹೇಳಿದ ಹಾಗಾಯಿತು. ಯಾಕೆ ಶೇಷ ಅಂತ ಹೇಳ್ತಾರೆ ಗೊತ್ತಾ? ಅದು ಹೇಳಿದೆ ಅವಳಿಗೆ. ವೆನ್ ಎವ್ರಿಥಿಂಗ್ ವಾಸ್ ಡಿಸ್ಟ್ರಾಯ್ಡ್ ಓನ್ಲಿ ದ ಎನರ್ಜಿ ರಿಮೈನ್ಸ್, ದಟ್ ಈಸ್ ವೈ ಇಟ್ ಈಸ್ ಶೇಷ. ಶೇಷ ಅಂದರೆ ಉಳಿದಂಥ ಅಂಶ, ಉಳಿದದ್ದು ಯಾವುದು ಎಲ್ಲವೂ ನಾಶ ಆದಾಗ ಉಳಿಯುವುದು ಎನರ್ಜಿ ಮಾತ್ರ. ಅದಕ್ಕೆ ಅದನ್ನು ಶೇಷ ಅಂತ ಕರೆದರು. ಅಶೇಷ ಸಂಜ್ಞ ಶಿಷ್ಯತೆ, ಅಷ್ಟು ಸ್ಪಷ್ಟವಾಗಿ ಭಾಗವತದಲ್ಲಿ ಹೇಳಿದ್ದಾರೆ. ಅದು ಅಶೇಷ ಸಂಜ್ಞವಾಗಿರ್ತಕ್ಕಂಥ ತತ್ವ, ಅದು ಉಳಿತದೆ, ಎಲ್ಲ ಹೋಗ್ತದೆ, ಅದನ್ನು ಶೇಷ ಅಂತ ಹೇಳ್ತೀವಿ. ಅಷ್ಟು ಹೇಳಿದ್ಮೇಲೆ ತುಂಬ ನಾಚಿಕೆ ಆಗೋಯ್ತು ಅವಳಿಗೆ. ಆದ್ದರಿಂದ ಏನು ತಿಳ್ಕೊಳ್ಳದೆ ಮಾತಾಡಬೇಡ ಮಗು, ಹೋಗು ಅಂತೇಳಿ ಕಡೆ ಮತ್ತೆ ಎದುರೇ ಬರಲಿಲ್ಲ ಅವಳ ಕಲ್ಪನೆ ಏನಿತ್ತು ಅಂದರೆ ನಾನು ಕಣ್ಮರೆ ಅಲ್ಲಿಂದ ಹೇಳದೆ ಓಡಿ ಹೋಗಬೇಕು, ಸೋಲಿಸಿಬಿಡಬೇಕು ಅಂತ ಬಂದದ್ದು. ಕಡೆಗೆ ಅವಳಿಗೆ ಗೊತ್ತಾಯಿತು ತನ್ನ ಪೆದ್ದುತನ ಹೊರಟೋದು. ಹಾಗೆ ಈ ವಿಷಯಗಳು, ವಿಜ್ಞಾನವನ್ನು ಪ್ರಾಚೀನರು ಹೇಳಿರತಕ್ಕಂಥ ಭಾಷೆ ಗೊತ್ತಿಲ್ಲದೆ ಟೀಕೆ ಮಾಡತಕ್ಕಂಥ ಜನ ಈಗ ಬೆಳೀತಾ ಇದ್ದಾರೆ. ಇಲ್ಲಿ ಅದು ಒಂದು ಅಪಾನ ಆಯಿತು. ಈಗ ಇದು ಯಾವ ಪಂಚಭೂತಗಳಲ್ಲಿ ಪ್ರಾಣದೇವರು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ನೀವು ಪ್ರಾಣತತ್ವ ಅನ್ನೋದು ಪಂಚಭೂತಗಳು ಎಲ್ಲಿ ಕೆಲಸ ಮಾಡ್ತೇವೆ ಅಂತ ಸೈಂಟಿಸ್ಟ್ ಹತ್ರ ಕೇಳಿ ಏನು ಹೇಳೋದವರು? ಇದು ವಾಟ್ ಈಸ್ ದಟ್ ಪ್ರಾಣತತ್ವ? ವಿ ಡು ನಾಟ್ ನೋ ಇಟ್. ಅದೇನು ಅದೊಂದು ಉಂಟು ಆಗೊಂದು ನಮ್ಗೆ ಗೊತ್ತಿಲ್ಲ. ಇಟ್ ಇಸ್ ನಾಟ್ ಎಟ್ ಆಲ್ ಮೆನ್ಷನ್ ಇನ್ ಮಾಡರ್ನ್ ಸೈನ್ಸ್ ಅಂತಾರೆ. ಹುಚ್ಚರು, ತಿಳುವಳಿಕೆ ಇಲ್ಲದ ಬೆದ್ದುಗಳು. ಪ್ರಾಣತತ್ವ ಮುಖದಲ್ಲಿ ಕೆಲಸ ಮಾಡುತ್ತೆ. ಆದ್ದರಿಂದ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂದರೆ ಪಂಚಭೂತಗಳಲ್ಲಿ ನೀರಿಗೆ ಸಂಬಂಧಪಟ್ಟ ತತ್ವ. ಆದ್ದರಿಂದಲೇ ಪ್ರಾಣಶಕ್ತಿ ದೇಹದಲ್ಲಿ ಕಮ್ಮಿ ಆದಾಗ ನೀವು ನೀರು ಕುಡಿದ್ರೆ ಮಾತ್ರ ಪ್ರಾಣಶಕ್ತಿ ಆ್ಯಡ್ ಆಗುತ್ತೆ. ಇನ್ನು ಏನು ಮಾಡಿದ್ರು ನೀವು ಪ್ರಾಣಶಕ್ತಿ ಕಮ್ಮಿ ಆದಾಗ ಊಟ ಮಾಡಿಬಿಟ್ರೆ ಅವನು ತಿಂದದ್ದು ಕರಗದೆ ಸತ್ತು ಹೋಗ್ತಾನೆ. ಪ್ರಾಣಶಕ್ತಿ ಮತ್ತೆ ಈಗೇನಾಗಬೇಕಾದ್ರೆ ನೀರು ಕುಡಿಬೇಕು. ಅಷ್ಟೇ ಅಲ್ಲ, ಇಲ್ಲಿ ಬೇಡವಾದ್ದನ್ನು ಅವನು ಹೊರಗೆ ಕಳಿಸ್ತಾನಲ್ಲ. ಕಣ್ಣಿನಲ್ಲಿ ಕಣ್ಣೀರು, ಕಿವಿಯಲ್ಲಿ ನೀರು ಹಿಡಿಯುತ್ತೆ, ಮೂಗಿನಲ್ಲಿ ಸೆಂಬಳ ಹಿಡಿಯುತ್ತೆ, ಬಾಯಲ್ಲಿ ಜೊಲ್ಲು ಹಿಡಿಯುತ್ತೆ. ಎಲ್ಲ ಕಡೆ ಬೇಡವಾದನ್ನು ಹೊರ ಕಳಿಸುವುದು ನೀರಿನ ರೂಪದಿಂದ. ಆದ್ದರಿಂದ ಪ್ರಾಣತತ್ವ ನೀರಿಗೆ ಸಂಬಂಧಪಟ್ಟದ್ದು ಆಯಿತು. ಆಮೇಲೆ ಮುಖದಲ್ಲಿ ಇದ್ದವನು ನಿಂತ. ಮಧ್ಯೇತು ಸಮಾನ, ಮಧ್ಯದಲ್ಲಿ ಪ್ರಾಣಾಪಾನ ವ್ಯಾನ ಉದಾನ ಸಮಾನ, ಮಧ್ಯದಲ್ಲಿ ಸಮಾನ ಇದ್ದಾನೆ. ಯಾಕೆಂದರೆ ಅವನು ಇಲ್ಲಿ ಹಾರ್ಟಿನಲ್ಲಿ ಕೂತ್ಕೊಳ್ತಾನೆ. ಕೂತ್ಕೊಂಡು ಏಷ ಹಿ ಹುತ ಏಷ ಹುತಮನ್ನಂ ಸಮಂ ನಯತಿ, ಏಷ ಹಿ ಏತದ್ಹುತಮನ್ನಂ ಸಮಂ ನಯತಿ. ಇಲ್ಲಿ ಕೂತು ನಾವು ಉಂಡದ್ದು ಅದು ಕೆಳಗೆ ಹೋಗ್ತದಲ್ಲ, ಕೆಳಗೆ ಹೋದ ತಕ್ಷಣ ಅದು ಎಲ್ಲೆಲ್ಲಿಗೆ ಹೋಗಬೇಕು ಅಲ್ಲೆಲ್ಲಿ ಸೇರಬೇಕಲ್ಲ. ಒಂದೇ ಕಡೆ ಇದ್ದರೆ ಏನು ಉಪಯೋಗ ಇಲ್ಲ. ಅದರಲ್ಲಿ ಇರತಕ್ಕಂಥ ಭೂಮಿಯ ಅಂಶ ಚರ್ಮಕ್ಕೆ ಮಾಂಸಕ್ಕೆ ಸೇರಬೇಕು, ನೀರಿನ ಅಂಶ ರಕ್ತಕ್ಕೆ ಸೇರಬೇಕು, ಆ ತೇಜಸ್ಸಿನ ಅಂಶ ಆಸ್ಟರ್ ಮಿಲ್ಕ್ ಹೋದ ಅಸ್ಥಿಗೆ ಸೇರಬೇಕು. ಇದೆಲ್ಲ ಯಾರು ಮಾಡೋದು? ಅದು ಮಾಡೋ ಕೆಲಸ ಸಮಾನ. ಯಾಕೆಂದರೆ ಅವನಿಗೆ ಸಮಾನ ಅಂತ ಹೆಸರು. ಯಾಕೆಂದರೆ ಸಮಂ ನಯತಿ, ಈಕ್ವಲ್ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಟು ಆಲ್ ದ ಪಾರ್ಟ್ಸ್ ಆಫ್ ಬಾಡಿ. ದೇಹದ ಎಲ್ಲ ಭಾಗಗಳಿಗೆ ಯಾವುದು ಸಲ್ಲಬೇಕು ಅದನ್ನು ಸರಿಯಾಗಿ ಕಳಿಸುವಂಥ ಶಕ್ತಿಯೇ ಸಮಾನ ಶಕ್ತಿ. ಅವನಲ್ಲಿ ಸಮಾನ ನಾಮಕನಾಗಿ ಕೂತುಬಿಟ್ಟ ಎದೆಯಲ್ಲಿ. ಆದ್ದರಿಂದ ನಮಗೆ ಉಂಡದ್ದು ಗೊತ್ತು, ಆಮೇಲೆ ಕರಗಿದ ಮೇಲೆ ಪುನಃ ತಿನ್ನಬೇಕು ಅಂತ ಗೊತ್ತು. ಹೇಗೆ ಕರಗಿತ್ತು ಒಳಗೆ ಅಂತ ಯಾರು ಯೋಚಿಸುವುದಿಲ್ಲ. ಅದು ಯಾರಿದ್ದಾರೆ ಒಳಗೆ ಕರಗಿಸುವರು? ನಾವು ಉಂಡದ್ದನ್ನು ಎಲ್ಲೆಲ್ಲಿ ಹೋಗಬೇಕು ಅಲ್ಲೆಲ್ಲಿ ಕಳಿಸಿ, ಬೇಡವಾದ್ದನ್ನು ಮಲಮೂತ್ರವಾಗಿ ಹೊರಗೆ ಕಳಿಸಿ, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದನ್ನಲ್ಲ ಒಳಗೆ. ಅವನ ಪರಿಚಯವೇ ಇಲ್ಲದೆ ಬದುಕ್ತಾ ಇದ್ದೇವೆ ನಾವು. ಏಷ ಹಿ ಹುತಂ ಅನ್ನಂ ಸಮಂ ನಯತಿ. ನಾವು ಹುತಂ ಅನ್ನಂ, ನಾವು ಹೋಮಿಸಿದ ಅನ್ನ. ಯಾಕೆಂದರೆ ನಾವು ಅನ್ನವನ್ನು ಹೋಮಿಸುವುದು ಅಂತ ಹೇಳ್ತಾರೆ ನೋಡಿ. ಅದು ಭಗವಂತನಿಗೆ ಹೋಮ, ಪ್ರಾಣಾಗ್ನಿ ಹೋಗ್ತಾರೆ. ಒಳಗಿರ್ತಕ್ಕ ಪ್ರಾಣದೇವರಿಗೆ ನಾರಾಯಣನಿಗೆ ಹೋಮ. ಹುತಂ ಅನ್ನಂ ಸಮಂ ನಯತಿ. ಒಳಗೆ ಹೋದದ್ದನ್ನು ಎಲ್ಲೆಲ್ಲಿಗೆ ಹೋಗಬೇಕು? ನೆತ್ತರಿಗೆ ನೀರು ಒಂದು ಕಡೆ, ಅನ್ನ ಪೃಥ್ವಿಯ ಒಂದು ಕಡೆ, ಮಣ್ಣಿನ ಅಂಶ ಒಂದು ಕಡೆ, ತೇಜ ಎಲ್ಲ ಕಳಿಸಿದ. ಬೇಡ ಅದನ್ನು ಹೊರಗೆ ಕಳಿಸಿದ. ಇಷ್ಟು ಸಿಸ್ಟಮೆಟಿಕ್ ಆಗಿ ಮರುದಿವಸ ಬೆಳಗಾದಾಗ ಮತ್ತೆ ಬ್ರೇಕ್ಫಾಸ್ಟಿಗೆ ರೆಡಿ. ಯಾರು ಮಾಡ್ತಾನೆ ಇದನ್ನು? ಯಾರು ಮಾಡ್ತಾನೆ ಅಂತ ಗೊತ್ತಿಲ್ಲ. ನಮಗಂತೂ ಊಟ ಅದನ್ನು ಕರಗಿತು, ಮತ್ತೆ ಪುನಃ ತಿನ್ನಬೇಕು ಅಷ್ಟೇ.
ಅದು ಪಾಪ ಹೊರಗಿನಿಂದ ಹೆಣ್ಮಕ್ಳಿಗೆ ಏನೋ ಬಯಸಿ ಆಗ್ತಾರೆ, ಒಳಗೆ ಬೇಯಿಸಿ ಅದನ್ನು ಪಚನ ಮಾಡುವನು ಯಾರು? ಅದ್ರ ಬಗ್ಗೆ ಯೋಜನೆ ಇಲ್ಲ. ಅಲ್ಲ, ಹೊರಗಿಂದ ಮಾಡೋರ ಬಗ್ಗೆಯೂ ನಮಗೆ ಕಾಳಜಿ ಇಲ್ಲ. ರೆಡಿ ಆಯ್ತಾ ತಟ್ಟೆ ಇಡುವಂತ ಅವ್ರಿಗೆ ಎಷ್ಟು ಕಷ್ಟಪಡ್ತಾರೆ ಹೆಣ್ಮಕ್ಳು ಹೊರಗಿಂದ ಮಾಡೋ, ಅದರ ಬಗ್ಗೆಯೂ ಯೋಚನೆ ಇಲ್ಲ. ಒಳಗಿಂದ ಏನಾಗುತ್ತೆ ಅನ್ನೋ ಬಗ್ಗೆ ಯೋಚನೆ ಇಲ್ಲ. ಯಾಕಂದರೆ ಯೋಚನೆ ಇಲ್ಲದೆ ನಡೆಯುತ್ತಲ್ಲ ಜೀವನ, ಮತ್ತೆ ಯಾಕೆ ತಲೆಬಿಸಿ ಮಾಡ್ಕೋಬೇಕು? ಬೇಜವಾಬ್ದಾರಿ ಥರದಿಂದಲೇ ಬದುಕಲಿಕ್ಕೆ ಆಗುವಾಗ ಇದರ ಬಗ್ಗೆ ತಲೆಗೆಡಿಸಿಕೊಳ್ಬೇಕು ಯಾಕೆ? ಆಗತ್ತೆ, ಆಗಲಿ, ನಾವ್ಯಾಕೆ ತಲೆಬಿಸಿ ಮಾಡ್ಕೊಳ್ಬೇಕು? ಏತದ್ಧಿ ಹುತಮನ್ನಂ ಸಮಂ ನಯತಿ. ಅಷ್ಟೇ ಅಲ್ಲ, ನಾವು ಉಂಡದ್ದನ್ನು ಎಲ್ಲ ಕಡೆಗೆ ಕಳಿಸಿದ್ರಿಂದ ಏನಾಯ್ತು ಗೊತ್ತಾ? ತಸ್ಮಾದ್ ಏಷ್ಟಾಹ ಸಪ್ತಾರ್ಚಿಷೋ ಭವಂತಿ ಎಂದ. ನಮಗೆ ಕಣ್ಣು ನೋಡ್ತಾ ಇದೆ, ಸಪ್ತ ಅರ್ಚಿಷಃ ಅಂತ 7 ಬೆಳಕುಗಳು ಈ ದೇಹದಲ್ಲಿದೆ. ಕಣ್ಣು ನೋಡ್ತಾ ಇದೆ, ಇದು ಒಂದು ಬೆಳಕು. ಕಿವಿ ಶಬ್ದದ ಮೂಲಕ ಅದು ಒಂದು ಬೆಳಕು, ಅರಿವಿನ ಬೆಳಕುಗಳಿವೆಲ್ಲ. ಸಪ್ತ ಅರ್ಚಿಷ, ಮೂಗಿನಿಂದ ಗಂಧದ ಅರಿವಿನಿಂದ ಬೆಳಕು, ಬಾಯಿಯಿಂದ ರಸದ ಅನುಭವ, ತ್ವಕ್ಕಿನಿಂದ ಸ್ಪರ್ಶದ ಅನುಭವ. ಆಮೇಲೆ 7 ಮನಸ್ಸು ಅದನ್ನು ಚಿಂತನೆ ಮಾಡ್ತದೆ. ಬರೀ ಇದನ್ನು ನೋಡಿದಾಗ ಇಂದ್ರಿಯಗಳಿಂದ ಆಗುವ ಅನುಭವ ಅಷ್ಟೇ ಅಲ್ಲ, ಆ ಅನುಭವವನ್ನು ಮನಸ್ಸು ಮೆಲುಕು ಹಾಕುತ್ತೆ. ಮೆಲುಕು ಹಾಕಿ ಅದರಲ್ಲಿ ಯಾವುದು ಬೇಕು, ಯಾವುದು ಬೇಡ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ಬುದ್ಧಿ ತೀರ್ಮಾನ ಮಾಡುತ್ತೆ. ಅಂದರೆ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಇದು ಸೇರಿ 7. ಈ 7 ಅರಿವಿನಿಂದ ನಮ್ಮ ಬದುಕಿಗೆ ಈ ಚಿಂತನೆ ಇಷ್ಟು ಬೇಕು. 5 ಜ್ಞಾನೇಂದ್ರಿಯಗಳು, ಒಳಗಿನ ಮನಸ್ಸು ಮತ್ತು ಬುದ್ಧಿ. ಈ 7 ಬೆಳಕುಗಳಿಂದ ಜೀವನಕ್ಕೆ ಅಂದರೆ ಜೀವನ ಸಾಗಬೇಕಾದ್ರೆ ಒಂದು ಬೆಳಕು ಬೇಕಲ್ಲ, ದೀಪ. ಆ ದೀಪ ಹಿಡ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಈ 7 ಬೆಳಕುಗಳು, ಈ 7 ಬೆಳಕುಗಳು ಯಾವುದರಿಂದ ಆಗ್ತಾ ಇದೆ? ನೀವು ತಿಂದದ್ದನ್ನು ಸಮಾನ ಒಳಗಿನಿಂದ ಸಮಾನವಾಗಿ ಎಲ್ಲ ಭಾಗಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದರಿಂದ ಈ ಇಂದ್ರಿಯಗಳಿಗೆ ಎಲ್ಲಕ್ಕೂ ಶಕ್ತಿ ಬಂತು, ಅವು ಬೆಳಕಾದವು. ತಸ್ಮಾತ್ ಏತಾಹ ಸಪ್ತ ಅರ್ಚಿಷಃ ಭವಂತಿ. ಸಮಾನನಿಂದಾಗಿಯೇ ಈ ಇಂದ್ರಿಯಗಳು ಚಟುವಟಿಕೆ ಮಾಡ್ತಾ ಇವೆ. ಯಾಕೆಂದರೆ ಹೃದಯ ಶೇಷ ಆತ್ಮ ಸಮಾನ ಅಲ್ಲಿದ್ದಾನೆ. ಯಾಕೆಂದರೆ ಹೃದಯ ಶೇಷ ಆತ್ಮ 2 ಅರ್ಥ ಇಲ್ಲಿ. ಪರಮಾತ್ಮ ಅಲ್ಲೇ ಇರೋದು, ದೇವರು ಎಲ್ಲಿರೋದು? ಹೃದಯದಲ್ಲಿದ್ದಾನೆ. ಅಂದರೆ ಪ್ರಾಣದೇವರು ಅಲ್ಲೇ ಇದ್ದಾರೆ. ಅಷ್ಟೇ ಅಲ್ಲ, ಜೀವ ಎಲ್ಲಿರೋದು? ಹೃದಯ ಶೇಷ ಆತ್ಮ. ಎಲ್ಲ ಚಟುವಟಿಕೆಯ ಸೆಂಟ್ರಲ್ ಪಾಯಿಂಟು, ಅಂದರೆ ಅದರ ಮೇನ್ ಸ್ವಿಚ್ಚು ಹಾರ್ಟು. ಆದ್ದರಿಂದ ಹೃದಯ ಶೇಷ ಆತ್ಮ, ಹೃದಯದಲ್ಲಿ ಭಗವಂತ ಇದ್ದಾನೆ, ಹೃದಯದಲ್ಲಿ ಜೀವ ಇದ್ದಾನೆ, ಹೃದಯದಲ್ಲಿ ಪ್ರಾಣತತ್ವ ಇದೆ, ಎಲ್ಲವೂ ಅಲ್ಲೇ ಇರೋದು. ಅದರಿಂದ ಅಲ್ಲಿಂದ ಎಲ್ಲ ಶಕ್ತಿಗಳ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಅಷ್ಟಾದ ಮೇಲೆ ಈಗ ನಮಗೆ ಮಧ್ಯೇತು ಸಮಾನ ಆಯಿತು, ಪ್ರಾಣ ಅಪಾನ ಸಮಾನ ಇಷ್ಟಾಯಿತು. ಇನ್ನು ವ್ಯಾನ ಉದಾನ ಇಬ್ಬರಾಗಬೇಕು. ವ್ಯಾನ ಎಲ್ಲಿದ್ದಾನೆ ಅಂತಂದು ಅವ್ರು ಹೇಳ್ತಾರೆ, ಏತತ್ ಏಕಶತಂ ನಾಡೀನಾಂ. ನಮ್ಮ ದೇಹದಲ್ಲಿ ಪ್ರಧಾನವಾಗಿ 101 ನಾಡಿಗಳಿವೆ ಅಂದರು. ತಾಸಾಂ ಶತಮೇಕೈಕಸ್ಯಾಂ ದ್ವಾಸಪ್ತತಿ ಶಾಖಾ ನಾಡಿ ಪ್ರತಿಶಾಖಾ ನಾಡಿ ಸಹಸ್ರಾಣಿ ಭವಂತಿ ಆಸು ವ್ಯಾನಶ್ಚರತಿ ಅಂತ. ದ್ವಾಸಪ್ತತಿ ಅಂತ ಈಗ ಪ್ರಚಲಿತ ಪಾಠ. ಆದರೆ ದ್ವಾಸಪ್ತತಿ ಅನ್ನುವುದು ಒಂದು ಪಾಠ ಇದೆ, ಅದು ಹೆಚ್ಚು ಅರ್ಥಪೂರ್ಣವಾದ ಪಾಠ. ಈಗ ಏನಾಗಿದೆ ಅಂದರೆ, ನಮ್ಮ ದೇಹದಲ್ಲಿ ಈ ಕಡೆ 50, ಈ ಕಡೆ 50, ಮಧ್ಯದಲ್ಲಿ ಒಂದು ಮುಖ್ಯ ನಾಡಿ ಸುಷುಮ್ನಾ ನಾಡಿ. ಹೀಗೆ 101 ಶತಂಚೈಕಾಚ ಹೃದಯಸ್ಯ ನಾಡ್ಯ ಕಠೋಪನಿಷತ್ತು ಈ ಮಾತನ್ನು ಹೇಳುತ್ತೆ. ದೇಹದಿಂದ ಈ ಕಡೆ ಈ ಇಡೀ ಹೃದಯದಲ್ಲಿ ಅದರ ಬೇರು ಪ್ರಾರಂಭ, ಹೃದಯದಿಂದ ಸಿಡಿದು 101 ನಾಡಿಗಳು, ಒಂದು ಸಹಸ್ರಾರಕ್ಕೆ ಮೂರ್ಧಾನಂ ಮತ್ತು 50 ಆಚೆಗೆ ಈಚೆಗೆ, ಒಟ್ಟಿಗೆ ಪ್ರಧಾನವಾಗಿ 101 ಏಕಶತಂ ನಾಡೀನಾಂ ಅಂತಂದರು. ಅತ್ರ ಇತದ್ ಏಕಶತಂ ನಾಡೀನಾಂ ತಾಸಾಂ ಶತಂ ಏಕೈಕಸ್ಯಾಂ. ಇದೇ ನೀವು ತಿಪ್ಪರ್ಲಾಗ ಮಾಡಿದ್ರೂ ಗೊತ್ತಾಗೋಲ್ಲ, ಯಾಕೆಂದರೆ ನೀವು ಆಪರೇಷನ್ ಮಾಡಿದ್ರೂ ಗೊತ್ತಾಗೋಲ್ಲ. ಇದು ಆಪರೇಷನ್ನಲ್ಲಿ 101 ನಾಡಿ ಆಯ್ತಲ್ಲ, ಅದಕ್ಕೆ ಹೇಳ್ತಾರೆ ಶತಂ ಏಕೈಕಸ್ಯಾಂ. ಒಂದೊಂದು ನಾಡಿಗೆ 100 ಬ್ರಾಂಚಸ್ ಆರ್ ದೇರ್. ಸೊ ಆಗ 101 ನಾಡಿಗೆ 10,100 ಆಯಿತು. 101 ಗುಣಿಸು 100 10,100 ಆಯಿತು. ಆ 10,100 ಶಾಖೆಗಳಾದವಲ್ವ, ಆ 10,100 ಶಾಖೆಗಳಿಗೆ ಮತ್ತೆ ದ್ವಾಸಪ್ತತಿ ಪ್ರತಿ ಶಾಖಾ ನಾಡಿ, ಒಂದೊಂದು ಶಾಖಾ ನಾಡಿಗೆ 72,000 ಸಬ್ ಬ್ರಾಂಚಸ್ ಇವೆ. ಅಂದರೆ ಎಷ್ಟಾಯಿತು? ಹಾಗಾದರೆ 10,100 ಗುಣಿಸು 72,000 ಅಂದರೆ 72,76,00,000 ನಾಡಿಗಳಾದವು. ಆಮೇಲೆ ಜ್ಯೋತಿಷಿ ಇವರು ಡಾಕ್ಟರ್ಗಳು ಹೇಳೋದು 72,000 ನಾಡಿ ಮಾತ್ರ. 72,72,00,000 ಅದರನ್ನು ಸಂಕ್ಷೇಪ ಮಾಡಿದ್ರೆ 72,000. ಈ 72,000 ನಾಡಿಯೂ ಕಾಣೋಲ್ಲ ಡಾಕ್ಟರ್ಗಳಿಗೆ, ಉಳಿದದ್ದು ಬಿಡಿ. 72 ಇವೆಲ್ಲ ಎನರ್ಜಿ ರೇಸ್.
ಒಳಗಿನ ಎನರ್ಜಿ ಪಥಗಳು, ಅದು ಕಣ್ಣಿಗೆ ಕಾಣುವ ಕಿರಣ ನಾಡಿಗಳಲ್ಲ. ಇದನ್ನೆಲ್ಲ ಈ 72,72,00,000 ನಾಡಿಗಳು ಏನಿವೆ ದೇಹದೊಳಗೆ, ಸೂಕ್ಷ್ಮ ನಾಡಿ, ಅದೃಶ್ಯ ನಾಡಿಗಳು, ಅದರ ಒಳಗೆ ತಾಸು ವ್ಯಾನಶ್ಚರತಿ, ಅಲ್ಲಿ ವ್ಯಾನ ಸಂಚರಿಸಿಕೊಂಡು ಇಡೀ ನಾಡಿ ಶುದ್ಧಿ ಮಾಡ್ತಾ ಇದ್ದಾನೆ. ಇದು ಯಾವ ವಿಜ್ಞಾನದವರು ಕಂಡಿದ್ದಾರೆ? 72,76,00,000 ಅದೃಶ್ಯ ನಾಡಿಗಳು ದೇಹದೊಳಗಿವೆ ಅಂದರು. ಅದರಲ್ಲಿ ಮುಖ್ಯ ಅಂದರೆ 72,000 ಅಂದರು. ಆ 72 ಕೋಟಿ ಅದನ್ನು ರಿಡ್ಯೂಸ್ ಮಾಡಿದ್ರು, 72,00,000 ಇನ್ನೂ ರಿಡ್ಯೂಸ್ ಮಾಡಿ 72,000 ಅಂತ. ಆದರೆ ವಸ್ತುತಃ ದೇಹದಲ್ಲಿರ್ತಕ್ಕಂಥ ನಾಡಿಗಳು ಪ್ರಧಾನ 101, ಅದರ ಶಾಖೋಪಶಾಖೆನೆಲ್ಲ ಲೆಕ್ಕ ಮಾಡಿದರೆ 72,72,72,00,000 ಆಗುತ್ತೆ. ಇನ್ನು ನೀವು ಬೇರೆ ರೀತಿ ಗುಡಿಸಲಿಕ್ಕೆ ಬರೋದಿಲ್ಲ ಈ ವಾಕ್ಯವನ್ನು. 72,000 ಮಾಡಲಿಕ್ಕೆ ಬರುವುದಿಲ್ಲ ಇಲ್ಲಿ. 101ಕ್ಕೆ ನೀವು ಬೇಕಾದ್ರೆ 101ಕ್ಕೆ 100 ಬಿಟ್ಟುಬಿಟ್ಟು 72,000 ಅಂತ ಇಟ್ಕೊಂಡ್ರೂ ಕೂಡ ಅದು ಯದ್ವಾ ತದ್ವಾ ಆಗತ್ತೆ. ನಿಮಗೆ 72,000 ನಾಡಿಗಳ ಲೆಕ್ಕವೇ ಸಿಗುವುದಿಲ್ಲ ಅಲ್ಲಿ. ಇದು ಬೇರೆ ಲೆಕ್ಕ. 72,000 ನಾಡಿಯನ್ನು ವಿಸ್ತಾರಕ್ಕೆ ಹೋದರೆ, ಅತ್ಯಂತ ಸೂಕ್ಷ್ಮ ಸ್ಥಿತಿಗೆ ಹೋದರೆ, ಜ್ಞಾನಿಗಳ ಕಣ್ಣಿಗೆ ಮಾತ್ರ ಗೋಚರವಾಗುವ ದೇಹದ ಒಳಗಿರತಕ್ಕ ಎನರ್ಜಿ ನಾಡಿಗಳು, ನಮ್ಮ ಎನರ್ಜಿ ಶಕ್ತಿ ಸಂಚಯನದ ನಾಡಿಗಳು, ನೆತ್ತರು ಹರಿಯುವ ನಾಡಿಗಳಲ್ಲ. ಅವು 72. ಅದರಲ್ಲಿ ನಮಗೆ ಶಕ್ತಿ ಸಂಚಯನ ಮಾಡ್ತಾ ವ್ಯಾನಶ್ಚರತಿ, ಅಷ್ಟು ಕೋಟಿ ನಾಡಿಗಳಲ್ಲಿ ವ್ಯಾನರೂಪನಾಗಿರತಕ್ಕಂಥ ಭಗವಂತ ಪ್ರಾಣದೇವರು ತಾಸು ವ್ಯಾನಶ್ಚರತಿ. ಅಥ ಏಕಯ ಊರ್ಧ್ವೇ ಉದಾನಃ, ಅಥ ಏಕಯ ಊರ್ಧ್ವೇ ಉದಾನಃ. ಇನ್ನು ಉದಾನ ಒಬ್ಬ ಉಳಿದ, ಇವನು ಹೃದಯದಲ್ಲಿ ಇದ್ದ ಒಬ್ಬ, ಮತ್ತು ಆ ಹೃದಯದಿಂದ ನಾಡಿಗಳಿಗೆ ಮತ್ತೊಬ್ಬ ಊರ್ಧ್ವೆ ಅಂದರೆ ಕುತ್ತಿಗೆಯಲ್ಲೊಬ್ಬ ಇದ್ದಾನೆ. ಅವನು ಯಾರು? ಅವನೇ ಉದಾನ. ಅಥ ಏಕಯ, ಆ ಮಧ್ಯದ ನಾಡಿ ಉಂಟಲ್ಲ 101 ಪ್ರಧಾನ ನಾಡಿ, ಅದರಲ್ಲಿ ಊರ್ಧ್ವ ಸ್ಥಾನದಲ್ಲಿ ಅಂದರೆ ಕಂಠದಲ್ಲಿ ಒಬ್ಬ ಇದ್ದಾನೆ. ಅವನ ಹೆಸರು ಉದಾನ ಅಂತ. ಉತ್ ಆನಯತಿ, ಅವನು ಎತ್ತರಕ್ಕೆ ಕರ್ಕೊಂಡು ಹೋಗು, ಮೇಲಕ್ಕೆ. ಇವರು ಕೆಳಕ್ಕೆ ಕರ್ಕೊಂಡು ಹೋಗಕ್ಕೆ ಅಪಾನ, ಮೇಲಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಉದಾನ. ಅಥ ಏಕಯ ಊರ್ಧ್ವೇ ಉದಾನಃ. ಅವನು ಏನು ಮಾಡ್ತಾನೆ? ಅವನು ಈ 72,000,72 ಕೋಟಿ ನಾಡಿಗಳಿದ್ದಾವಲ್ಲ, ಆ 72 ನಾಡಿಗಳಿಗೆಲ್ಲ ಒಂದೊಂದು ರೋಮಕೂಪದಿಂದ ಎಕ್ಸೆಸ್ ಇದೆ. ಇವು ಎಕ್ಸಿಟ್ಟು ಎಲ್ಲ ಒಂದೊಂದು ರೋಮಕೂಪವೂ ಕೂಡ ಆ ನಾಡಿಯಿಂದ ಹೊರಗೆ ಜೀವ ಬರುವಂಥ ದಾರಿಗಳಿವೆ. ಆದ್ದರಿಂದ ಉದಾನ ಏನು ಮಾಡ್ತಾನೆ ಅಂದರೆ, ಈ ನಾಡಿಗಳ ಮೂಲಕ ಜೀವ ಸಾಯುವ ಹೊರಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ? ಪುಣ್ಯೇನ ಪುಣ್ಯಂ ಲೋಕಂ ನೈತಿ ಪಾಪೇನ ಪಾಕಂ, ಇಲ್ಲಾಂದರೆ ಉಭಾಭ್ಯಾಂ ಮನುಷ್ಯ ಲೋಕಂ. ಅವನು ಪುಣ್ಯ ಮಾಡಿದರೆ ಪುಣ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲ ಪಾಪ ಮಾಡಿದರೆ ಪಾಪ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಎರಡೂ ಮಾಡಿದರೆ ಎರಡೂ ಇರುವ ಮನುಷ್ಯ ಲೋಕಕ್ಕೆ ಕರ್ಕೊಂಡು ಬರ್ತಾನೆ. ಅದರಿಂದ ಸತ್ತ ಮೇಲೆ ಅವನು ಎಲ್ಲಿಗೆ ಹೋಗ್ತಾನೆ? ಅದು ಕರ್ಕೊಂಡು ಹೋಗಲಿಕ್ಕೆ ದಾರಿ ಯಾವುದು? ಎಲ್ಲವೂ ಪ್ರಾಣದೇವರಿಗೆ ಸಂಬಂಧಪಟ್ಟದ್ದು. ಉದಾನ ಇನ್ನು ಪೂರ್ತಿ ಪುಣ್ಯ ಮಾಡಿದರೆ ಸೀದ ಮೇಲೆ ಕರ್ಕೊಂಡು, ಸುಷುಮ್ನ ನಾಡಿಯಿಂದ ಮೇಲೆ ಕರ್ಕೊಂಡು ಮತ್ತೆ ಕೆಳಗೆ ಬರಲಿಕ್ಕಿಲ್ಲ, ಅದು ಒನ್ ವೇ, ಅದು ಮೇಲೆ ಮತ್ತೆ ಈ ಉಳಿದಂತೆ ಈ ದೇಹದ ಬೇರೆ ಬೇರೆ ರೋಮಕೂಪಗಳಿಂದ ಜೀವ ಹೊರಗೆ ಹೋಗ್ಬೋದು, ಕಣ್ಣಿನಿಂದ ಮೂಗಿನಿಂದ ಕಿವಿಯಿಂದ ಹೋಗ್ಬೋದು. ಅದು ಎಲ್ಲವೂ ಕೂಡ ಹೋಗಿ ಮತ್ತೆ ಮರಳಿ ಬರುವಂಥ ದ್ವಾರಗಳು. ಅವನು ಪುಣ್ಯ ಮಾಡಿದರೆ ಕಣ್ಣು ಗಿಣ್ಣು ಇತ್ಯಾದಿಗಳಿಂದ ಪುಣ್ಯಲೋಕಕ್ಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇಲ್ಲದೇ ಇದ್ದರೆ ಅಧೋದ್ವಾರದಿಂದ ಕಳಿಸ್ತಾನೆ. ಇಲ್ಲ ಬೇರೆ ಬೇರೆ ರೋಮಕೂಪಗಳಿಂದ, ಅದು ಯಾವ ರೋಮಕೂಪದಿಂದ ಹೋದರೆ ಯಾವ ಲೋಕಕ್ಕೆ ಹೋಗಬೇಕು ಅಂತೆಲ್ಲ ಲೆಕ್ಕಾಚಾರ. ಅದು ವ್ಯವಸ್ಥಿತವಾಗಿ ಗೊತ್ತಿರೋದು ಪ್ರಾಣದೇವರಿಗೆ ಮಾತ್ರ. ಹಾಗಾಗಿ ಉದಾನ ನಾವು ಸತ್ತ ಮೇಲೆ ಎಲ್ಲಿ ಹೋಗಬೇಕು, ಅಲ್ಲಿ ಕರ್ಕೊಂಡು ಹೋಗಬೇಕಾಗಿದ್ರೆ ಒಬ್ಬ ಬೇಕಲ್ಲ. ಈ ಜೀವಕ್ಕೇನು ಗೊತ್ತಿದೆ? ಅವನಿಗೆ ಎಲ್ಲಿ ಹೋಗಬೇಕು ಏನೋ ಗೊತ್ತಿರೋದಿಲ್ಲ. ಸತ್ತ ಮೇಲೆ ಬದುಕಿದ್ದಾಗಲೇ ಗೊತ್ತಿಲ್ಲ, ಸತ್ತ ಮೇಲೆ ಏನು ಗೊತ್ತಾಗಲ್ಲ. ಸತ್ತ ಮೇಲೂ ಗೊತ್ತಿಲ್ಲ, ಬದುಕಿದ್ದಾಗಲೂ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಆನಂದವಾಗಿ ಬದುಕೋದು ಅಷ್ಟೇ. ಹಾಗಾಗಿ ಉಭಾಭ್ಯಾಂ ಅವನು ಯಾವ ಜನ್ಮ ಮುಂದೆ ಆಗಬೇಕು, ಆ ಜನ್ಮ ಯಾವ ಲೋಕಕ್ಕೆ ಹೋಗಬೇಕು, ಯಾವ ಜನ್ಮ ಅದನ್ನು ವ್ಯವಸ್ಥೆ ಮಾಡ್ತಕ್ಕ ಉದಾನ ಅವನನ್ನು ಆಯಾ ಲೋಕಕ್ಕೆ ಕರ್ಕೊಂಡೋಗಿ ಆಯಾ ಜನ್ಮಕ್ಕೆ ಆಯಾ ಗರ್ಭಕ್ಕೆ ತಳ್ಳಿಬಿಡ್ತಾನೆ. ಆ ತಾಯಿಯ ಗರ್ಭದಲ್ಲಿ ಹೋಗಿ ಇಟ್ಟುಬಿಡ್ತಾನೆ. ಇದು ಉದಾನನ ಕೆಲಸ ಅನ್ನುವಂಥ ಮಾತನ್ನು ನಾವು ಇನ್ನೂ ಮುಂದೆ ಅವನು ಪ್ರಾಣದೇವರು ದೇಹದ ಒಳಗೆ ಪಂಚರೂಪದಿಂದ ಏನು ಮಾಡ್ತಾನೆ ಅನ್ನೋದಕ್ಕೆ ಉತ್ತರ ಆಯ್ತು. ಈಗ ಕಥಂ ಬಾಹ್ಯಂ ಅಭಿದತ್ತೆ ಅಂತ ಒಂದು ಪ್ರಶ್ನೆ ಆಗಿದ್ದಾನೆ. ಹೊರಗಿನಿಂದ ಅವನು ಬ್ರಹ್ಮಾಂಡದಲ್ಲಿ, ಇದು ಪಿಂಡಾಂಡದಲ್ಲಿ ಪ್ರಾಣದೇವರ ಕೆಲಸ ಬಿಟ್ಟು ಬದುಕೇ ಇಲ್ಲ ರೀ. ಇಡೀ ವಿಶ್ವದ ಅಸ್ತಿತ್ವ ಪ್ರಾಣಾಧೀನ. ಅದು ಹೊರಗಿನ ಪ್ರಪಂಚದಲ್ಲಿ ಏನು ಮಾಡ್ತಾನೆ ಅಂತಕ್ಕಂಥದ್ದು ಮುಂದೆ ಬರ್ತದೆ. ಈಗ ನಾವು ಪ್ರಾಣದೇವರು ನೀರಿಗೆ ಸಂಬಂಧಪಟ್ಟವರು,
ಅಪಾನ ಭೂಮಿಗೆ ಸಂಬಂಧಪಟ್ಟವ. ಆಮೇಲೆ ವ್ಯಾನ ಅವನು ವಾಯು, ಸಮಾನ ಆಕಾಶ, ಉದಾನ ತೇಜಸ್ಸು. ಈ ಪಂಚಭೂತಗಳಿಗೆ ಸಂಬಂಧಪಟ್ಟದ್ದು. ಅದು ಮುಂದೆ ಉದಾನೋ ಹವೈ ತೇಜ ಅಂತ ಮುಂದೆ ಈ ಪಂಚಭೂತಗಳ ಸಂಬಂಧ ಹೊರಗಿನಿಂದ ಜಗತ್ತನ್ನು ನಿಯಂತ್ರಿಸುವ ವಿಷಯ ಮುಂದಿನ ಭಾಗದಲ್ಲಿ ಬರುತ್ತೆ. ಆಗ ನಾವು ಅದನ್ನು ಪ್ರಾಯ ನಾಳೆ ದಿವಸ 3ನೇ ಪ್ರಶ್ನೆ ಮುಗಿಸಬಹುದು. ಮತ್ತು ಅಷ್ಟೇ ಅಲ್ಲ, ಪ್ರಾಯ ಮುಗಿಸಬೇಕು. ನಮಗೆ 6 ಪ್ರಶ್ನೆ ಮುಗಿಬೇಕಲ್ಲ 13 ದಿವಸ. ನಾಳೆ ದಿವಸ ಈ 3ನೇ ಪ್ರಶ್ನೆ ಮುಕ್ತಾಯ ಮಾಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.